ಬೆಳಗಿನ ಸಮಯದಲ್ಲಿ ನಿನ್ನ ಪರಿಶುದ್ಧ ಆಲಯದಲ್ಲಿ ಕಾಣಿಸಿಕೊಳ್ಳುವ ಅವಕಾಶ ಕೊಟ್ಟಿದೆ. ಸ್ವಾಮಿ, ನಮ್ಮ ದೇಹ ಆತ್ಮ ಪ್ರಾಣಗಳನ್ನು ಕಾಪಾಡಿ ಆರೋಗ್ಯದಿಂದ ನಮ್ಮನ್ನು ನಡೆಸಿ ನಿನ್ನನ್ನು ಆರಾಧಿಸಿ ಸ್ವಾಮಿ, ನಾವು ನಿನ್ನ ನಾಮವನ್ನು ಸ್ತುತಿಸುವ ಹಾಗೆ ನಮ್ಮನ್ನು ಬಲಪಡಿಸು. ನಮ್ಮ ಸಂಕಲ್ಪ, ನಮ್ಮ ಆರಾಧನೆಯನ್ನು ನಿನ್ನ ಹಸ್ತಗಳಲ್ಲಿ ಒಪ್ಪಿಸಿಕೊಳ್ತೇವೆ. ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವೆಲ್ಲರೂ ದೇವರ ಸ್ತೋತ್ರಕ್ಕಾಗಿ ಪಾಡುವ ಸಂಗೀತದಲ್ಲಿ 244ನೇ ಸಂಗೀತವನ್ನು ನೋಡೋಣ. 244ನೇ ಸಂಗೀತ. Thank
ಕೃತಜ್ಞತಾಸ್ತುತಿಗಳಲ್ಲಿ ಆತನ ಮಂದಿರವಾಗಬೇಕು. ಕೀರ್ತನೆಗಳಲ್ಲಿ ಆತನ ಮಾಡಿ ಆತನ ಪ್ರಕಾರ ಸ್ಮರಿಸಿ ಆತನ ನಾಮವನ್ನು ಕೊಂಡಾಡಿ. ಬನ್ನಿರಿ ನಮ್ಮ ನಿರ್ಮಾಣಿಕಾದ ಕರ್ತನಿಗೆ ಸಾಷ್ಟಾಂಗವಾಗಿ ಆರಾಧಿಸೋಣ. ಕರ್ತನ ಪರ್ವತವನ್ನು ಹತ್ತುವವನಿಲ್ಲ, ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತವನಿಗೂ ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ತಾನೆ. ನಾವು ಆತನಿಗೆ ತಿರುಗಿರುತ್ತಿಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ತಮ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಎಂತೆಂದನು, ಎಲ್ಲ ಕಷ್ಟಪಡುವವರೇ ನೀವೆಲ್ಲರೂ ನನಗೆ ಬನ್ನಿರಿ, ನಾನು ನಿಮಗೆ ಶಾಂತಿ ಕೊಡುವೆನು. ಕರ್ತನೆಯ ಶರಣೆಯನ್ನು ಮುಗಿಸುತ್ತೇನೆ. ನನ್ನ ಮಾತುಗಳು ನಿಮಗೆ ಸಾಕಾಗಲಿ. ದಯಮಾಡಿ ಸಭೆಯವರು ಕುಳಿತುಕೊಂಡು ದೇವರ ಸನ್ನಿಧಾನದಲ್ಲಿ ಮೌನವಾಗಿದ್ದರು. ನಮ್ಮ ಪಾಪಗಳನ್ನು ಆತನಿಗೆ ಹೇಳಿಕೊಳ್ಳೋಣ. ನಾವು ಸಂಗೀತದಿಂದ ನಮ್ಮ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ತಬರುವ ಆತನಲ್ಲಿ ಕ್ಷಮೆಯನ್ನು ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯ ಅನುಭವವನ್ನು ನಡೆಸಿತು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ರೋಗಿಯನ್ನು ನಾನು ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದಿದೆ. ನನಗೆ ಕೇವಲ ಗೊತ್ತು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟ ಹಾಕುತ್ತೇನೆ ಮಾಡುತ್ತೇನೆ. ದೇವರೇ, ನನಗೆ ಶುದ್ಧ ಹೃದಯವನ್ನು ನಡೆಸಿ, ನನಗೆ ಶಿಸ್ತನ್ನು ಕಳಿಸಿ ನನ್ನನ್ನು ಸ್ಮರಿಸು. ನಿನ್ನ ರಕ್ಷಣಾವನ್ನು ನನಗೆ ಸಿದ್ಧವನ್ನು ಸಮರ್ಪಿಸಿ ನನಗೆ ಆಹಾರ. ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ಸೇವಿಸುವುದನ್ನು ದಯಪಾಲಿಸಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಬೇಡಿಕೊಳ್ಳುತ್ತೇವೆ. ಕೃಪಾಪೂರ್ಣವು ಶಾಶ್ವತವಾಗಿ ನಮ್ಮನ್ನು ಪ್ರೀತಿಸುವಂತಹ ನಮ್ಮ ಪರಲೋಕದ ತಂದೆಯಾಗಿರುತ್ತದೆ. ಈಗ ಕರ್ತನೇ, ಈ ತಿಂಗಳಿನ ಕೊನೆಯ ದಿವಸಗಳಿಗೆ ನಾವು ನಡೆಸಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ಆಶೀರ್ವದಿಸಿ
ಕರ್ತನಿಂದ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ಆರೋಗ್ಯದಿಂದ ತುಂಬಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತಾರೆ. ಕರ್ತನ ವರ್ಷದ ಕೊನೆಯ ತಿಂಗಳುಗಳಿಗೆ ನಾವು ಬರುವಂತಹ ಅವಕಾಶ ಕೊಟ್ಟಿದ್ದೀವಿ. ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿದ್ದಿ. ನಮ್ಮ ಕುಟುಂಬದ ಸಂಘಟನೆಯನ್ನು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತಾರೆ. ಕರ್ತನ ನಿನ್ನನ್ನು ಆರಾಧಿಸಿ ನಿನ್ನ ಸಮ್ಮುಖದಲ್ಲಿ ನಮಗೆ ಸಮಾಧಾನವನ್ನು ತಂದುಕೊಡುವುದಕ್ಕೂ, ನಿನ್ನ ಸಮ್ಮುಖದಲ್ಲಿ ನಾವು ಕ್ಷಮೆಯನ್ನು ಯಾಚಿಸುವುದಕ್ಕೂ, ನಿನ್ನ ಸಮ್ಮುಖದಲ್ಲಿ ನಮಗೆ ಪರಿಪೂರ್ಣ ಸಂತೋಷವಿದೆ ಎನ್ನುವಂತಹ ಆಶೀರ್ವಾದಕ್ಕೂ ಭಾಗವಹಿಸುವುದಕ್ಕೂ ನಿನ್ನ ಒಳಗೆ ಬಂದಿದ್ದೇವೆ. ತಲೆಬಾಗಿರುವಂತಹ ನಮ್ಮೆಲ್ಲರನ್ನು ನಿನ್ನ ಕೃಪಾ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತೇವೆ. ಕರ್ತನೆ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು. ನಾವು ನಿನ್ನ ಬಳಿಗೆ ಬಂದು ನಿನ್ನನ್ನು ಪ್ರಾರ್ಥಿಸುವಾಗ ನಮಗೆ ಬೇಕಾದ ಎಲ್ಲ ಸ್ತೋತ್ರವನ್ನು ಅನ್ವಯಿಸಿಕೊಂಡು ನಡೆಸು ಎಂಬುದಾಗಿ ನಿನಗೆ ಪ್ರಾರ್ಥಿಸುತ್ತಾರೆ. ನಿನ್ನ ಪರಾಮರ್ಶೆಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನಮ್ಮನ್ನು ಬಲಪಡಿಸಿ ನಡೆಸುವುದಾಗಿ ನಮ್ಮ ಪ್ರಭು ರಕ್ಷಕನು ಅದನ್ನು ಯೇಸುವನ್ನು ಕೊಡುತ್ತಾರೆ. ದೀನತೆಯಿಂದ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ. ಆಮೇಲೆ ಈ ದಿವಸಕ್ಕೆ ನೇಮಕವಾದಂತಹ ಬೈಬಲ್ನ ಪಾರಾಯಣಗಳನ್ನು ಕೇಳಿಸಿಕೊಳ್ಳೋಣ. ಪ್ರತಿ ಪಾರಾಯಣ ಹಂತದಲ್ಲಿ ದೇವರಲ್ಲಿ ಸ್ತೋತ್ರ, ದೇವರಲ್ಲಿ ಸ್ತೋತ್ರ, ಕ್ರಿಸ್ತನೇ ನನಗೆ ಸ್ತೋತ್ರ ಎಂದ. ಈ ದಿನ ನಮ್ಮ ಹಳಬರವಣಿಗೆಯ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು 2ನೇ ಪೂರ್ವಕಾಲದ ಕಾಲದ 34ನೇ ಅಧ್ಯಾಯ 8ರಿಂದ 21ನೇ ವಚನದವರೆಗೆ. 2ನೇ ಪೂರ್ವಕಾಲದ ಕಾಲದ 34ನೇ ಅಧ್ಯಾಯ 8ರಿಂದ 21ನೇ ವಚನದವರೆಗೆ. ಆತನು ತನ್ನ ಆಳ್ವಿಕೆಯ 15ನೇ ವರ್ಷದಲ್ಲಿ ದೇಶವನ್ನು ದೇವಾಲಯವನ್ನು ಶುದ್ಧೀಕರಿಸಿದ ಮೇಲೆ ತನ್ನ ದೇವಾಲಯದ ಯೆಹೋವನ ಆಲಯವನ್ನು ಜೀರ್ಣೋದ್ಧಾರ ಮಾಡಿಸುವುದಕ್ಕೋಸ್ಕರ ಅಜರ್ಯನ ಮಗನಾದ ಶಾಫಾನನನ್ನು, ಪುರಾಧಿಕಾರಿಯಾದ ಮಾಸೇಯನನ್ನು, ಪ್ರಧಾನಮಂತ್ರಿಯಾಗಿದ್ದ ಯೋವಾಹಾಜನ ಮಗನಾದ ಯೋವಾಹಾನನನ್ನು ಕಳುಹಿಸಿದರು. ಇವರು ಮಹಾಯಾಜಕನಾದ ಹಿಲ್ಕೀಯನ ಬಳಿಗೆ ಹೋಗಿ ದೇವಾಲಯಕ್ಕೋಸ್ಕರ ಸಂಗ್ರಹವಾದ ಹಣವನ್ನು, ಅಂದರೆ ದ್ವಾರಪಾಲಕರಾದ ಲೇವಿಯರು, ಮನಸ್ಸೆ, ಎಫ್ರಾಯೀಮ್ ಮುಂತಾದ ಇಸ್ರಾಯೇಲ್ ಕುಲಗಳಲ್ಲಿ ಉಳಿದವರಿಂದಲೂ ಎಲ್ಲ ಯಹೂದ್ಯ ಬೆನ್ಯಾಮೀನ್ಯರಿಂದಲೂ ಯೆರೂಸಲೇಮಿನವರಿಂದಲೂ ಕೂಡಿಸಿದ ಹಣವನ್ನು ದೇವಾಲಯದ ಕೆಲಸ ಮಾಡಿಸುವವರಿಗೆ ಕೊಡುವುದಕ್ಕೋಸ್ಕರ ಅವನಿಗೆ ಒಪ್ಪಿಸಿದರು. ದೇವಾಲಯದ ಕೆಲಸ ಮಾಡುತ್ತಿದ್ದವರು ಆ ಹಣವನ್ನು ಕೆತ್ತಿದ ಕಲ್ಲು, ಜೋಡಿಸತಕ್ಕ ತೊಲೆ ಇವುಗಳನ್ನು ಕೊಂಡುಕೊಳ್ಳುವುದಕ್ಕಾಗಿಯೂ ಯಹೂದ್ಯ ರಾಜರ ಅಲಕ್ಷ್ಯದಿಂದ ಹಾಳಾಗಿದ್ದ ಕಟ್ಟಡಗಳಿಗೆ ಮಾಳಿಗೆ ಹಾಕುವುದಕ್ಕಾಗಿಯೂ, ಅಂತೂ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಭದ್ರಪಡಿಸುವುದಕ್ಕೆ ಬಡಗಿಯವರಿಗೂ ಶಿಲ್ಪಿಯವರಿಗೂ ಕೊಟ್ಟರು. ಕೆಲಸ ಮಾಡುವವರು ನಂಬಿಕಸ್ಥರಾಗಿದ್ದರು. ಮೆರಾರಿಯರಲ್ಲಿ ಒಬದ್ಯ ಎಂಬ ಲೇವಿಯರು, ಕೆಹಾತ್ಯರಲ್ಲಿ ಜೆಕರ್ಯ, ಮೆಷುಲಾಮ್ ಎಂಬ ಲೇವಿಯರು ಅವರ ಮೇಲ್ವಿಚಾರಕರಾಗಿದ್ದರು. ಗಾಯನಾನುಕೂಲರಾದ ಲೇವಿಯರೆಲ್ಲರೂ ಹೊರೆ ಹೊರೆಯುವವರ ಮೇಲ್ವಿಚಾರಕರಾಗಿದ್ದು ಎಲ್ಲ ವಿಧವಾದ ಕೆಲಸ ಮಾಡುವವರನ್ನು ನಡೆಸುತ್ತಿದ್ದರು. ಎಲ್ಲ ಲೇಖಕರು, ಅಧಿಕಾರಿಗಳು, ದ್ವಾರಪಾಲಕರು ಲೇವಿಯರೇ. ಯೆಹೋವನ ಆಲಯದಲ್ಲಿ ಸಂಗ್ರಹವಾಗಿದ್ದ ಹಣವನ್ನು ಹೊರಗೆ ತೆಗೆಯುವಾಗ ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ಯೆಹೋವನ ಧರ್ಮೋಪದೇಶದ ಗ್ರಂಥವು ಯಾಜಕನಾದ ಹಿಲ್ಕೀಯನಿಗೆ ಸಿಕ್ಕಿತು. ಹಿಲ್ಕೀಯನು ಲೇಖಕನಾದ ಶಾಫಾನನಿಗೆ, ಯೆಹೋವನ ಆಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥವು ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಕೈಯಲ್ಲಿ ಕೊಟ್ಟನು. ಶಾಫಾನನು ಆ ಗ್ರಂಥವನ್ನು ಅರಸನ ಬಳಿಗೆ ತೆಗೆದುಕೊಂಡು ಹೋಗಿ, ನೀನು ಆಜ್ಞಾಪಿಸಿದೆಲ್ಲವನ್ನು ನನ್ನ ಸೇವಕರು ಮಾಡುತ್ತಿದ್ದಾರೆ. ದೇವಾಲಯದಲ್ಲಿ ಸಂಗ್ರಹವಾದ ಹಣವನ್ನು ತೆಗೆದು ಕೆಲಸ ಮಾಡಿಸುವವರಿಗೂ ಮಾಡುವವರಿಗೂ ಒಪ್ಪಿಸಿದರು ಎಂದು ತಿಳಿಸಿದನು. ಇದಲ್ಲದೆ ಲೇಖಕನಾದ ಶಾಫಾನನು ಅರಸನಿಗೆ, ಯಾಜಕನಾದ ಹಿಲ್ಕೀಯನು ನನಗೊಂದು ಗ್ರಂಥವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ಅವನ ಮುಂದೆ ಅದನ್ನು ಓದಿದನು. ಅರಸನು ಧರ್ಮಶಾಸ್ತ್ರದ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹೊರಕೊಂಡು ಹಿಲ್ಕೀಯ, ಶಾಫಾನನ ಮಗನಾದ ಅಹೀಕಾಮ್, ಮೀಕನ ಮಗನಾದ ಅಬ್ದೋ, ಲೇಖಕನಾದ ಶಾಫಾನ್, ಸಹಕಾರಿಯಾದ ಅಸಾಯ ಎಂಬವರಿಗೆ, ನಮ್ಮ ಪೂರ್ವಿಕರು ಈ ಗ್ರಂಥದಲ್ಲಿ ಬರೆದಿರುವ ಯೆಹೋವನ ಆಜ್ಞೆಗಳನ್ನೆಲ್ಲ ಕೈಗೊಳ್ಳದೆ ಹೋದದ್ದರಿಂದ ಯೆಹೋವನು ತನ್ನ ಮಹಾರೌದ್ರವನ್ನು ನಮ್ಮ ಮೇಲೆ ಸುರಿಸಿದ್ದಾನೆ. ಆದ್ದರಿಂದ ನೀವು ನಮಗೋಸ್ಕರವೂ ಇಸ್ರಾಯೇಲರಲ್ಲಿ ಮತ್ತು
ಪರಿಶುದ್ಧ ಆರಾಧನೆ ನೇಮಕವಾದ ಪವಿತ್ರ ವೇದ ಭಾಗಗಳು ಯೋಹಾನನು ಬರೆದ ಪ್ರಕಟಣೆ 2ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೆ. ಯೋಹಾನನು ಬರೆದ ಪ್ರಕಟಣೆ 2ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೆ. ಕರ್ತನಾದ ಯೇಸು 7 ಸಭೆಗಳ ದೂತರಿಗೆ ಬರೆಸಿದ ಪತ್ರಿಕೆಗಳು. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆಯಿರಿ. 7 ನಕ್ಷತ್ರಗಳನ್ನು ಮರಗಳಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾಗ ಮಾತನ್ನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬರೆಯಲು ನೀನು ದುಷ್ಟರನ್ನು ಸಹಿಸಲಾರೆ. ಅಪೊಸ್ತಲರಿಲ್ಲದಿದ್ದರೂ ತಮ್ಮನ್ನು ಅಪೊಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ನೀನು ತಾಳ್ಮೆಯುಳ್ಳವನಾಗಿ ನಿನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದನ್ನೆಲ್ಲ ಬರೆನು. ಆದರೆ ಮೊದಲು ನಿನ್ನಲ್ಲಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀಯೆಂದು ನಾನು ನಿನ್ನ ಮೇಲೆ ತಪ್ಪುಗೊಳಿಸಬೇಕಾಗುತ್ತದೆ. ಆದ್ದರಿಂದ ನೀನು ಎಲ್ಲಿಂದ ಬಂದಿದ್ದೀಯೋ ಅದನ್ನು ನೀನು ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗು. ನೀನು ಮೊದಲು ಮಾಡಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದುಹಾಕುವೆನು. ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದುಂಟು, ಅದೇನೆಂದರೆ ನಾನು ದ್ವೇಷಿಸುವ ನಿಕೋಲಾಯಕರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶದಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದನ್ನು ಕೊಡುವನು. ಈ ಪರಿಶುದ್ಧ ಆರಾಧನೆಗೆ ನೇಮಕವಾಗಿರುವ ಸುವಾರ್ಥ ಭಾಗವು ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ ವಚನಗಳು 12ರಿಂದ 22ರವರೆಗೆ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ ವಚನಗಳು 12ರಿಂದ 22ರವರೆಗೆ. ಇದಾದ ಮೇಲೆ ಆತನ ತಾಯಿಯು ತಮ್ಮಂದಿರು ಆತನ ಶಿಷ್ಯರು ಘಟ್ಟ ಹಿಡಿದು ಕಪೆರ್ನೌಮಿಗೆ ಹೋಗಿ ಅಲ್ಲಿ ಕೆಲವು ದಿವಸ ಇದ್ದರು. ಆಗ ಯೆಹೂದ್ಯರ ಪಸ್ಕ ಹಬ್ಬವು ಹತ್ತಿರ ಬಂದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದರು. ಅಲ್ಲಿ ದೇವಾಲಯಗಳಿಗೆ ದನ, ಕುರಿ, ಪಾರಿವಾಳ ಮಾರುವವರನ್ನು, ಕುಳಿತಿರುವ ಚಿನಿವಾರರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿ, ದನ ಸೆತ್ತ ಎಲ್ಲರನ್ನೂ ದೇವಾಲಯದ ಹೊರಗೆ ಅಟ್ಟಿ ಚಿನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದರು. ಪಾರಿವಾಳ ಮಾರುವವರಿಗೆ, ಇವುಗಳನ್ನು ನೀವು ತೆಗೆದುಕೊಂಡು ಹೋಗಿರಿ, ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿ ಎಂದು ಹೇಳಿದರು. ಆಗ ನಿನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ಹಿಡಿಸುತ್ತದೆ ಎಂದು ಬರೆದ ಮಾತು ಶಿಶುವ ನೆನಪಿಗೆ ಬಂತು. ಯೆಹೂದ್ಯರು ಆತನನ್ನು, ನಿನಗೆ ಇದನ್ನೆಲ್ಲ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸುತ್ತೀರಿ ಎಂದು ಕೇಳಿದ್ದಕ್ಕೆ ಯೇಸು, ಈ ದೇವಾಲಯವನ್ನು ಕೆಡವಿ ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದರು. ಅದಕ್ಕೆ ಯೆಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಇದನ್ನು ಎಬ್ಬಿಸುವೆಯೋ ಅಂದರು. ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದ್ದನು. ಆದ್ದರಿಂದ ಆತನು ಸತ್ತು ಬದುಕಿ ಎದ್ದ ಮೇಲೆ ಈ ಮಾತು ಆತನ ಶಿಷ್ಯನ ನೆನಪಿಗೆ ಬಂದು ಶಾಸ್ತ್ರದಲ್ಲಿ ಬರೆದಿದ್ದನ್ನು ಆತನ ಮಾತನ್ನು ಅವರು ನಂಬುವವರಾದರು ಎಂಬುದು. Amen.
ಪರಿಶುದ್ಧಾತ್ಮನು ನಮ್ಮ ಸಂಗಡ ಮಾತನಾಡುವುದನ್ನು ಆಲಿಸುವುದಕ್ಕೆ ನಾವು ಸಿದ್ಧರಾಗಿರೋಣ. ಕರ್ತನೆ, ನಮ್ಮನ್ನು ನಿನ್ನ ವಾಕ್ಯದಿಂದ ಪುನರುಜ್ಜೀವನಕ್ಕೆ ನಡೆಸುವಾತನೇ, ನಮ್ಮನ್ನು ಪುನಃಸ್ಥಾಪನೆಯ ಮೂಲಕ ನಿನ್ನ ಬಳಿಗೆ ಪುನಃ ನಿನ್ನನ್ನು ನಿನ್ನ ಪ್ರೀತಿಯಲ್ಲಿ ಭಾಗವಹಿಸುವುದಕ್ಕೆ ಕರೆಯುವಾತನೇ, ಈ ಭಾನುವಾರದ ಬೆಳಗಿನ ಸಂದರ್ಭದಲ್ಲಿ ನಿನ್ನ ಸಭೆ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿದೆ. ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ದೇವರಾತ್ಮನು ಸಭೆಗಳಿಗೆ ಹೇಳುವಂಥದ್ದನ್ನು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ದಯಮಾಡಿ ಸಭೆಯವರು ಕುಳಿತುಕೊಳ್ಳುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತಾರೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಅಕ್ಟೋಬರ್ 31 ನಮ್ಮ ಕ್ರೈಸ್ತ ಚರಿತ್ರೆಯಲ್ಲಿ ಬಹಳ ವಿಶೇಷವಾದಂಥ ಒಂದು ದಿವಸ. ಅಕ್ಟೋಬರ್ 31 ಪುನಃಸ್ಥಾಪನೆ ಪ್ರಾರಂಭವಾದಂಥ ದಿವಸ, ರಿಫಾರ್ಮೇಷನ್. ಅನೇಕ ಸಂದರ್ಭದಲ್ಲಿ ನಾವು ಯಾವ ಹಿನ್ನೆಲೆಯಿಂದ ಬಂದಂಥವರು, ನಮ್ಮ ಸಭೆಯ ಹಿನ್ನೆಲೆ ಏನು, ನಾವು ಯಾವ ಹಿನ್ನೆಲೆಯಲ್ಲಿ ಯೇಸುಕ್ರಿಸ್ತನನ್ನು ಆರಾಧಿಸ್ತಾ ಇದ್ದೇವೆ, ಯಾವ ಹಿನ್ನೆಲೆಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ ಎನ್ನುವಂಥದ್ದನ್ನು ನಾವು ಯಾವಾಗಲೂ ಆಲೋಚನೆ ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ. 1517 500 ವರ್ಷಗಳ ಹಿಂದೆ ಮಾರ್ಟಿನ್ ಲೂಥರ್ ತನ್ನ ಸ್ವಸ್ಥಳವಾದಂತಹ ಜರ್ಮನಿಯ ವಿಟನ್ಬರ್ಗ್ ಎನ್ನುವಂತಹ ಸ್ಥಳದಲ್ಲಿ ತಾನು ಆರಾಧಿಸುತ್ತಿದ್ದಂತಹ ದೇವಾಲಯಕ್ಕೆ ಹೋಗಿ 95 ಥೀಸಿಸ್ಗಳನ್ನು, ಪ್ರಸ್ತಾವಗಳನ್ನು ಆ ದೇವಾಲಯದ ಬಾಗಿಲ ಮೇಲೆ ಹಾಕ್ತಾನೆ. ನನ್ನ ಪ್ರಿಯ ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿದೆ ಪ್ರೊಟೆಸ್ಟೆಂಟ್ ಮೂಮೆಂಟ್ ಹೇಗೆ ಪ್ರಾರಂಭವಾಯಿತು. ಪ್ರೊಟೆಸ್ಟೆಂಟ್ ಮೂಮೆಂಟ್ ಮೂಲಕ ಸಭೆ ಯಾವ ರೀತಿಯಲ್ಲಿ ಪುನಃಸ್ಥಾಪನೆಯಾಯಿತು, ಸಭೆಯ ಜೀವನ ಹೇಗೆ ಹೊಸ ರೂಪವನ್ನು ತೆಗೆದುಕೊಳ್ತು ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ. 500 ವರ್ಷಗಳಾಗಿದೆ. 2017ನೇ ಇಸುವಿಗೆ 503ನೇ ವರ್ಷ ಈ ವರ್ಷ. ಹಾಗಾಗಿ ಮಾರ್ಟಿನ್ ಲೂಥರ್ ಅವರು ಅಂದು ಆಗಿನ ಪೋಪಿನ ವಿರುದ್ಧವಾಗಿ, ಆಗಿನ ಆಡಳಿತದ ವಿರುದ್ಧವಾಗಿ ಒಂದು ಪ್ರತಿಭಟನೆಯ ಮೂಲಕ 95 ಥೀಸಿಸ್ಗಳನ್ನು, ಪ್ರಸ್ತಾವಗಳನ್ನು ದೇವಾಲಯದ ಗೋಡೆಯ ಮೇಲೆ ಹಾಕಿ ಬರ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಇವತ್ತು ಸಭೆ 500 ವರ್ಷಗಳನ್ನು ಮುಗಿಸಿಕೊಂಡು ಬರ್ತಾಯಿದೆ. ಈ 500 ವರ್ಷಗಳಲ್ಲಿ ಸಭೆ ಅಂದು ಮಾರ್ಟಿನ್ ಲೂಥರ್ ಅವರು ಮಾಡಿದಂತಹ ಆಲೋಚನೆ, ಮಾರ್ಟಿನ್ ಲೂಥರ್ ಯಾಕೆ ಈ ಸಭೆಯನ್ನು ಸ್ಥಾಪನೆ ಮಾಡಿದ್ರು ಅಥವಾ ಪುನಃಸ್ಥಾಪನೆ ಮಾಡಿದ್ರು ಎನ್ನುವಂಥ ಆಲೋಚನೆಯಲ್ಲಿ ಸಭೆ ಇವತ್ತು ಮುಂದೆ ಹೋಗ್ತಾ ಇದೆಯಾ, ಅಥವಾ ಪುನಃ ಸಭೆ ಅದೇ ದಿಕ್ಕಿನಲ್ಲಿ ಹಿಂದೆ ಹೋಗ್ತಾ ಇದೆಯಾ ಎನ್ನುವಂಥದ್ದನ್ನು ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಈ ಅಕ್ಟೋಬರ್ ಕೊನೆಯ ಭಾನುವಾರವನ್ನು ರಿಫಾರ್ಮೇಷನ್ ಸಂಡೇ ಅಂತ ಹೇಳ್ತಾರೆ, ಪುನಃಸ್ಥಾಪನಾ ಭಾನುವಾರ. ಪುನಃಸ್ಥಾಪನಾ ಭಾನುವಾರದಲ್ಲಿ ವಿಶೇಷವಾಗಿ ಈ ವಾಕ್ಯ ಭಾಗ ಏನು ಹೇಳ್ತದೆ ಅಂತ ಹೇಳಿದ್ರೆ, ರೀಡಿಸ್ಕವರಿಂಗ್ ಆ್ಯಂಡ್ ರೀಲಿವಿಂಗ್ ದ ಫೇತ್ ಅಂತ ಹೇಳ್ತಾರೆ. ಮರು ಸಂಶೋಧನೆ ಅಥವಾ ಮರುಶೋಧನೆ ಹಾಗೂ ಮರು ಜೀವಿಸುವಿಕೆಯ ನಂಬಿಕೆ. ನಾವಿರುವಂತಹ ನಂಬಿಕೆ ಎಂಥದ್ದು? ವಾಟ್ ಇಸ್ ಫೇತ್? ನಂಬಿಕೆ ಅಂದರೆ ಏನು? ಆ ನಂಬಿಕೆಯಲ್ಲಿ ನಾವು ಆರಾಧಿಸುತ್ತಿರುವಂತಹ ಈ ಆರಾಧನೆಯಲ್ಲಿ ನಮಗೆ ನಂಬಿಕೆ ಇದೆಯೋ, ಮತ್ತು ನಾವು ನಂಬುತ್ತಿರುವಂಥ ನಂಬಿಕೆ ಅದು ಸರಿಯಾದಂತಹ ದಿಕ್ಕಿನಲ್ಲಿ ಮುಂದೆ ಹೋಗ್ತಾ ಇದೆಯೋ ಎನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕು. ಪ್ರಿಯ ಸ್ನೇಹಿತರೆ, ಮಾರ್ಟಿನ್ ಲೂಥರ್ 4 ವಿಷಯಗಳನ್ನು ಹೇಳ್ತಾರೆ. ಒಂದು, ಕ್ರೈಸ್ಟ್ ಅಲೋನ್, ಕ್ರಿಸ್ತನು ಮಾತ್ರ. ಎರಡನೇದು, ಬೈಬಿಲ್ ಅಲೋನ್, ಬೈಬಿಲ್ ಮಾತ್ರ. ಮೂರನೇದಾಗಿ ಹೇಳ್ತಾನೆ ಗ್ರೇಸ್ ಅಲೋನ್, ಕೃಪೆ ಮಾತ್ರ. ನಾಲ್ಕನೇದಾಗಿ ಹೇಳ್ತಾರೆ ಫೇತ್ ಅಲೋನ್.
ಸೋಲಾ ಸ್ಕ್ರಿಪ್ಚುರಾ ಎನ್ನುವಂಥ ಮಾತುಗಳನ್ನು ಹೇಳಿ ಅದರ ಮೂಲಕ ಮಾತ್ರ ನಾವು ದೇವರ ಬಳಿಗೆ ಹೋಗುವುದಕ್ಕೆ ಸಾಧ್ಯ, ಸಭೆ ಪುನಃಸ್ಥಾಪನೆ ಆಗುವುದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಬೈಬಲ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮಾರ್ಟಿನ್ ಲೂಥರ್ ಅವರ ಕಾಲದಲ್ಲಿ ಬೈಬಲನ್ನು ಸಾಮಾನ್ಯ ಜನರು ಓದುವುದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ಕೇವಲ ಪುರೋಹಿತ ವರ್ಗದವರು ಲ್ಯಾಟಿನ್ ಭಾಷೆಯಲ್ಲಿ ಬೈಬಲ್ಗಳನ್ನು ಮಾತ್ರ ಓದ್ತಾ ಇದ್ರು. ಸಾಮಾನ್ಯ ಜನರಿಗೆ ಅದರ ಅವಕಾಶ ಇಲ್ಲ. ಸಾಮಾನ್ಯ ಜನರು ಅದನ್ನು ನೋಡುವುದಕ್ಕೂ ಅವಕಾಶ ಇಲ್ಲ, ಅದನ್ನು ಓದುವುದಕ್ಕೂ ಅವಕಾಶವಿಲ್ಲ, ಅದರಲ್ಲಿ ಏನು ಬರೆದಿದೆ ಎನ್ನುವಂಥದ್ದನ್ನು ನೋಡುವುದಕ್ಕೂ ಅವಕಾಶವಿಲ್ಲ. ಅವರು ಜರ್ಮನಿ ಭಾಷೆಗೆ, ಲ್ಯಾಟಿನ್ ಭಾಷೆಯಿಂದ ಜರ್ಮನಿ ಭಾಷೆಗೆ ಬೈಬಲನ್ನು ಭಾಷಾಂತರ ಮಾಡ್ತಾರೆ, ದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ. ಇವತ್ತು ಬೈಬಲ್ ನಮ್ಮೆಲ್ಲರ ಬಳಿಯಲ್ಲಿದೆ, ಆದರೆ ನಾವ್ಯಾರೂ ಬೈಬಲನ್ನು ತರುವಂಥ ಪ್ರಯತ್ನ ಮಾಡೋದಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಬೈಬಲ್ನ ಹಿಂದೆ ಅನೇಕ ರೀತಿಯಾದಂತಹ ಕಷ್ಟ, ಹೋರಾಟ, ಶ್ರಮೆ ಎಲ್ಲವೂ ಇದೆ. ಒಂದು ಬೈಬಲ್ನ ಮತ್ತೊಂದು ಬೈಬಲ್ಗೆ ಭಾಷಾಂತರ ಮಾಡುವುದಕ್ಕೆ ಬಹಳ ಕಠಿಣವಾದಂತಹ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾರೆ. ನನ್ನ ಪ್ರಿಯ ಸ್ನೇಹಿತರೆ, ಕಳೆದ ದಿವಸಗಳಲ್ಲಿ ಮಂಗಳೂರಿಗೆ ಹೋದಾಗ ಅಲ್ಲಿನ ಆರ್ಕಾಯ್ಸ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ವಿಲಿಯಂ ಕೇರಿ ಅವರು ಆಗ ಮಾಡಿದಂತಹ ಬೈಬಲ್ನ ಭಾಷಾಂತರವನ್ನು ನೋಡಿದಾಗ ನಿಜವಾಗಿ ಒಂದು ರೀತಿಯಲ್ಲಿ ಮೈಗೆ ರೋಮಾಂಚನವಾಯಿತು. ಕನ್ನಡ ಭಾಷೆಗೆ ಆವಾಗ ಮೊದಲನೇ ಭಾಷಾಂತರ, ಫಸ್ಟ್ ಟ್ರಾನ್ಸ್ಲೇಷನ್, 800ರ ಸಂದರ್ಭದಲ್ಲಿ ಅವರು ಮಾಡಿದಂಥ ಟ್ರಾನ್ಸ್ಲೇಷನ್. ಆ ಬೈಬಲನ್ನು ನೋಡುವಾಗ ನಿಜವಾಗಿಯೂ ಬಹಳ ಸಂತೋಷವಾಯಿತು. ಅಂದರೆ ಭಕ್ತರು ದೇವರ ವಾಕ್ಯವನ್ನು ಸಭೆಗೆ, ಜನಸಾಮಾನ್ಯರಿಗೆ ಮುಟ್ಟಿಸುವುದಕ್ಕೆ ಬಹಳವಾದಂಥ ರೀತಿಯ ಪ್ರಯತ್ನ ಮಾಡಿದ್ದಾರೆ, ಶ್ರಮೆ ಹಾಕಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಇವತ್ತು ನಾವು ನಮ್ಮ ಬೈಬಲ್ಗಳನ್ನು ತರುವುದಕ್ಕೂ ನಮಗೆ ಕಷ್ಟವಾಗ್ತಿದೆ. ನನ್ನ ಪ್ರಿಯ ಸ್ನೇಹಿತರೆ, ಅವತ್ತು ಮಾರ್ಟಿನ್ ಲೂಥರ್ ಹೇಳಿದಂಥ ಮಾತು, ಕ್ರೈಸ್ಟ್ ಅಲೋನ್, ಬೈಬಲ್ ಅಲೋನ್ ಮತ್ತು ಗ್ರೇಸ್ ಅಲೋನ್, ಫೇತ್ ಅಲೋನ್, 4 ಅಂಶಗಳನ್ನು ಅವರು ಇಡ್ತಾರೆ. ಅದರ ಮೂಲಕ ಮಾತ್ರ ಸಭೆಯಲ್ಲಿ ಪುನಃಸ್ಥಾಪನೆ ಆಗುವುದಕ್ಕೆ ಸಾಧ್ಯ. ನಾವು ಆರಾಧನೆಗೆ ಬರುವಾಗ ತಟ್ಟೆ ಲೋಟ ಇಲ್ಲದೆ ನಾವು ಊಟಕ್ಕೆ ಬರ್ತೀವ? ಅಥವಾ ನಾನು ಕಚೇರಿಯಲ್ಲಿ ಪೇಪರ್ ಇಲ್ಲದೆ, ಕಂಪ್ಯೂಟರ್ ಇಲ್ಲದೆ ನಾನು ನನ್ನ ಕೆಲಸಕ್ಕೆ ಕೂತ್ಕೊಳ್ತೇನಾ? ನನ್ನ ಪೆನ್ನಿಲ್ಲದೆ, ನನ್ನ ವಸ್ತ್ರವಿಲ್ಲದೆ ನಾನು ಕೆಲಸಕ್ಕೆ ಹೋಗ್ತೇನಾ? ವೇರ್ ಇಸ್ ಮೈ ಬೈಬಲ್? ನನ್ನ ಪ್ರಿಯ ಸ್ನೇಹಿತರ, ಬ್ಯಾಕ್ ಟು ದ ರೂಟ್ಸ್. ನಾವು ಪುನಃ ನಮ್ಮ ಮೂಲ ಸ್ಥಿತಿಗೆ ಹೋಗಬೇಕು. ನನ್ನ ಬೈಬಲ್ಗಳನ್ನು ನಾನು ಕ್ಯಾರಿ ಮಾಡಬೇಕು. ಯಾವಾಗಲೂ ಹೇಳ್ತೇನೆ, ನಾನು ಯಾವಾಗ ನನ್ನ ಬೈಬಲನ್ನು ಕ್ಯಾರಿ ಮಾಡ್ತೇನೆ, ಬೈಬಲ್ ನನ್ನನ್ನು ಕ್ಯಾರಿ ಮಾಡ್ತದೆ. ವೆನ್ ಯು ಕ್ಯಾರಿ ಯುವರ್ ಬೈಬಲ್, ದ ಬೈಬಲ್ ಕ್ಯಾರಿ ಯು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ದೇವರ ವಾಕ್ಯಕ್ಕೆ ಬರೋಣ. ರಿಫಾರ್ಮೇಷನ್ 500 ವರ್ಷಗಳಾಗ್ತಿದೆ. ಈ 500 ವರ್ಷಗಳ ಸಂದರ್ಭದಲ್ಲಿ ಇವತ್ತು ಸಭೆ ಹೇಗಿದೆ? ಸಭೆ ಎಂಬುದಾಗಿ ಹೇಳುವಾಗ ನಾನು ಬಹಳ ಅದನ್ನು ಯೂನಿವರ್ಸಲ್ ಆಗಿ ಮಾತನಾಡ್ತಿದ್ದೇನೆ. ಇವತ್ತು ಸಭೆ ಎಂಬುದಾಗಿ ಹೇಳುವಾಗ ನಮ್ಮೆಲ್ಲರಿಗೊಂದು ನೆಗೆಟಿವ್ ಥಾಟ್ ಇದೆ. CSI ಅಂತ ಹೇಳಿದ್ರೆ ಮೂಗು ಮುರಿತಾ ಇದ್ದೇವೆ. ನಮ್ಮ ಆಡಳಿತದ ವಿರುದ್ಧವಾಗಿ ನಾವು ಮೂಗು ಮುರಿತಾ ಇದ್ದೇವೆ. ನಮ್ಮ ವ್ಯವಸ್ಥೆಯ ಕುರಿತಾಗಿ ಅಪಸ್ವರಗಳನ್ನು ಎತ್ತುತ್ತಾ ಇದ್ದೇವೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು. ಸಭೆಯ ಆಡಳಿತದ ಕುರಿತಾಗಿ, ಸಭೆಯ ನಾಯಕರ ಕುರಿತಾಗಿ ನಾವು ಬೇರೆ ಬೇರೆ ರೀತಿಯಾದಂಥ ಮಾತುಗಳನ್ನು ಹೇಳ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಸರಿಯಾದಂತಹ ರೀತಿಯಲ್ಲಿ ಹೋಗ್ತಾ ಇಲ್ಲ. ಅನೇಕ ಜನರು ಹೇಳ್ತಾರೆ, ಮತ್ತೊಬ್ಬ ಮಾರ್ಟಿನ್ ಲೂಥರ್ ಹುಟ್ಟಿ ಬರಬೇಕು, ಮತ್ತೊಬ್ಬ ಮಾರ್ಟಿನ್ ಲೂಥರ್ ಬರಬೇಕು ಎನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಅಂದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಭೆ ಯಾವತ್ತೂ ಪುನಃಸ್ಥಾಪನೆ ಎಂಬುದಾಗಿ ಹೇಳುವಾಗ ಇಟ್ ಈಸ್ ನಾಟ್ ಡಿವೈಡ್, ಒಡೆದಂಥ ಸಭೆಯಲ್ಲ, ಬದಲು ಸಭೆ ತನ್ನನ್ನು ತಾನು ಮರುಸ್ಥಾಪಿಸಿಕೊಳ್ಬೇಕು, ಪುನಃಸ್ಥಾಪಿಸಿಕೊಳ್ಬೇಕು. ಇವತ್ತು ನಮ್ಮ ಸಭೆಗೆ ನವೆಂಬರ್ 8ನೇ ತಾರೀಕಿಗೆ 70 ವರ್ಷ ಆಗ್ತದೆ. ಹಾಗಾದರೆ ನನ್ನ ಸಭೆ ರಿಫಾರ್ಮ್ ಆಗಿದೆಯಾ? ನನ್ನ ಸಭೆ ನನ್ನ ಆಲೋಚನೆಗಳಲ್ಲಿ ಪುನಃಸ್ಥಾಪನೆ ಆಗಿದೆಯಾ? ನನ್ನ ಸಭೆ ದೇವರ ವಾಕ್ಯವನ್ನು ಧ್ಯಾನಿಸುವುದರಲ್ಲಿ, ಆಧ್ಯಾತ್ಮಿಕತೆಯಲ್ಲಿ ನನ್ನ ಸಭೆ ಪುನಃಸ್ಥಾಪನೆಯಾಗಿದೆಯಾ? ನನ್ನ ಸಭೆ ಯಾವ ದಿಕ್ಕಿಗೆ ಹೋಗ್ತಾ ಇದೆ? ನನ್ನ ಸಭೆಯ ಆಧ್ಯಾತ್ಮಿಕ ಜೀವನ, ನನ್ನ ಸಭೆಯ ಆರಾಧನೆ ಯಾವ ದಿಕ್ಕಿಗೆ ಹೋಗ್ತಾ ಇದೆ? ನನ್ನ ಪ್ರಿಯ ಸ್ನೇಹಿತರೆ, ಆಲೋಚನೆ ಮಾಡಬೇಕಾದಂಥ ಒಂದು ಸುಸಂದರ್ಭ. ಯಾವತ್ತೂ ಅದನ್ನು ನಾವು ನಮ್ಮಲ್ಲಿರುವಂಥ ಬಲಹೀನತೆಗಳನ್ನು, ನಮ್ಮಲ್ಲಿ ಬಿದ್ದು ಹೋದಂಥದ್ದನ್ನು ನಾವು ಒಪ್ಪಿಕೊಂಡು ನಾವು ಮುಂದೆ ಹೋಗಬೇಕಾಗಿದೆ. ಪ್ರಕಟಣೆ ಪುಸ್ತಕಕ್ಕೆ ಹೋಗೋಣ. ಪ್ರಕಟಣೆ ಪುಸ್ತಕ ನಾವು ಧ್ಯಾನ ಮಾಡ್ತಾ ಇದ್ದೇವೆ.
ಪ್ರಕಟಣೆ ಪುಸ್ತಕ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪ್ರತಿ 7 ಗಂಟೆಗೆ ನಾವು ಪ್ರಕಟಣೆ ಪುಸ್ತಕವನ್ನು ಧ್ಯಾನ ಮಾಡ್ತೇವೆ. ಅನೇಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಕಟಣೆ ಪುಸ್ತಕದಲ್ಲಿ ಆತನು 7 ಸಭೆಗಳಿಗೆ ಬರೀತಾನೆ. 7 ಸಭೆಗಳಿಗೆ ಬರುವಾಗ ಮೊದಲನೆಯ ಸಭೆಗೆ ಬರೀತಾ ಇದ್ದಾನೆ. ಎಫೆಸ ಸಭೆಗೆ ಆತನು ಬರೆಯುವಾಗ ಆತನು ಹೇಳ್ತಾನೆ, ನೀನು ನನ್ನ ಮೇಲೆ ಇದ್ದಂಥ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ. ಹಾಗಾದರೆ ಇವತ್ತು ಸಭೆ ಮೊದಲನೇದಾಗಿ ದೇವರ ಮೇಲೆ ಇಟ್ಟಂತಹ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದೆ. ನನ್ನ ಪ್ರಿಯ ಸ್ನೇಹಿತರೆ, ಒಬ್ಬರು ಕಳೆದ ವಾರದಲ್ಲಿ ಒಂದು ಪಿಕ್ಚರ್ ಹಾಕಿದರು ವಾಟ್ಸಪ್ನಲ್ಲಿ. ಆ ಪಿಕ್ಚರ್ ಏನು ಹೇಳ್ತಾ ಇತ್ತು ಅಂತ ಹೇಳಿದ್ರೆ, ದೇವಾಲಯದ ಬಳಿಯಲ್ಲಿ ಜನರು ತುಂಬ ಜನ ಇದ್ದಾರೆ, ಕ್ರಿಸ್ತನ ಬಳಿಯಲ್ಲಿ ಒಬ್ಬರು ಇಲ್ಲ. ಐ ಲವ್ ಮೈ ಚರ್ಚ್, ನಾಟ್ ಕ್ರೈಸ್ಟ್. ಇಡೀ ಜನರು ದೇವಾಲಯದ ಬಳಿಯಲ್ಲಿ ಗುಂಪು ಸೇರಿದ್ದಾರೆ, ಆದರೆ ಅಲ್ಲಿ ಕ್ರಿಸ್ತ ಮಾತ್ರ ಒಬ್ಬನೇ ಏಕಾಂಗಿಯಾಗಿದ್ದಾನೆ. ಇವತ್ತು ನಾವು ಸಭೆಯನ್ನು ಮಾತ್ರ ಪ್ರೀತಿಸ್ತಾ ಇದ್ದೇವೆ, ಕ್ರಿಸ್ತನನ್ನು ಪ್ರೀತಿಸ್ತಾ ಇಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ಎಫೆಸ ಸಭೆ, ಪೌಲನು ಸಹ ಎಫೆಸದವರಿಗೆ ಬರೀತಾನೆ. ಆ ಸಭೆಗೆ ಇಲ್ಲಿ ದೇವರಾತ್ಮನು ಹೇಳ್ತಿದ್ದಾನೆ, 4ನೇ ವಚನ ಹೇಳ್ತದೆ, ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ. ಪ್ರಿಯ ಸ್ನೇಹಿತರೆ, ಇದೊಂದು ದೇವರು ಬಹಳ ನಿರಾಶೆಯಿಂದ ಹೇಳಿದಂಥ ಮಾತು. ನೀನು ನನ್ನ ಮೇಲಿಟ್ಟಂಥ ಪ್ರೀತಿಯಲ್ಲಿದೆ, ಮೊದಲ ಪ್ರೀತಿ, ಫಸ್ಟ್ ಲವ್, ಮೊದಲ ಪ್ರೀತಿ. ನಾನು ಕ್ರಿಸ್ತನೊಟ್ಟಿಗೆ ದೇವರೊಟ್ಟಿಗಿದ್ದಂತಹ ಆ ಮೊದಲ ಪ್ರೀತಿ ಹೇಗಿದೆ? ಪ್ರಾರಂಭದಲ್ಲಿ ಸಭೆ ಓಪನ್ ಆದಂಥ ಸಂದರ್ಭದಲ್ಲಿ 8 ಗಂಟೆಗೆ ಬರ್ತಾ ಇದ್ದೀವಿ. ನಮಗೆ ಅಭ್ಯಾಸ ಆಗ್ತಾ ಇದೆ. ಅಗೇನ್ ವಿ ಕಮ್ ಟು ದ ನಾರ್ಮಲ್ ಥಿಂಗ್. ನಮ್ಮ ಮನುಷ್ಯನ ಜೀವನ ಹೇಗಿದೆ ಅಂತ ಹೇಳಿದ್ರೆ, ನಾವು ಅನೇಕ ವಿಷಯದಲ್ಲಿ ಬೇಗ ಆಸಕ್ತಿ ತೋರಿಸ್ತೇವೆ, ಬೇಗ ಆಸಕ್ತಿ ಕಳ್ಕೊಳ್ತೇವೆ. ಆರಾಧನೆ ವಿಷಯದಲ್ಲಿ ಸಹ ಬೇಗ ಆಸಕ್ತಿ ತೋರಿಸ್ತೇವೆ, ಸ್ವಲ್ಪ ದಿವಸಗಳಾದ ಮೇಲೆ ಆಸಕ್ತಿ ನಿಧಾನವಾಗಿ ಕಮ್ಮಿ ಆಗ್ತದೆ. ನನ್ನ ಪ್ರಿಯ ಸ್ನೇಹಿತರೆ, ಇಲ್ಲಿ ಆತನು ಹೇಳ್ತಾನೆ, ನೀನು ನನ್ನ ಮೇಲಿಟ್ಟಂಥ ಪ್ರೀತಿ ಬಿಟ್ಟು ಬಿಟ್ಟಿದೀಯಾ? ಹಾಗಾದರೆ ನಾನು ದೇವರ ಆಲಯಕ್ಕೆ ಬರುವಾಗ, ನಾನು ದೇವರ ಆಲಯಕ್ಕೂ ಹೆಚ್ಚಾಗಿ ಕ್ರಿಸ್ತನನ್ನು ನಾನು ಪ್ರೀತಿಸ್ತಾ ಇದ್ದೇನಾ? ದೇವರ ಮೇಲೆ ಇಟ್ಟಂಥ ನನ್ನ ಪ್ರೀತಿ ಎಲ್ಲಿದೆ? ದೇವರ ಮೇಲೆ ನಾನು ಯಾವ ರೀತಿಯಲ್ಲಿ ನಾನು ಪ್ರೀತಿ ತೋರಿಸ್ತಾ ಇದ್ದೇನೆ? ಅಥವಾ ದೇವರ ಮೇಲೆ ನಾನು ಯಾವ ರೀತಿಯಲ್ಲಿ ವಿಶ್ವಾಸ ಇಟ್ಟಿದ್ದೇನೆ, ನಂಬಿಕೆ ಇಟ್ಟಿದ್ದೇನೆ ಎನ್ನುವಂಥದ್ದನ್ನು ಇವತ್ತು ಪುನಃಸ್ಥಾಪನೆಯಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ಹಾಗಾದರೆ ದೇವರೊಟ್ಟಿಗಿನ ನನ್ನ ಸಂಬಂಧ ಯಾವ ರೀತಿಯಲ್ಲಿದೆ? ಸಭೆಯೊಟ್ಟಿಗೆ ಸಂಬಂಧ ಇದೆ, ಬದಲು ದೇವರೊಟ್ಟಿಗಿನ ಸಂಬಂಧ ಯಾವ ರೀತಿಯಲ್ಲಿದೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಹಾಗಾದರೆ ನನ್ನ ಪ್ರಿಯ ಸ್ನೇಹಿತರೆ, ಸಂಬಂಧಗಳು ಕಳಚಿ ಹೋಗಿದೆ. ನಮಗೆ ದೇವರೊಟ್ಟಿಗಿದ್ದ ಸಂಬಂಧ ಅದು ಮುರಿದು ಹೋಗಿದೆ. ನಿಜವಾಗಿ ನಾವು ದೇವರ ಆ ಸಂಬಂಧದಲ್ಲಿ ನಾವು ಬದುಕ್ತಾ ಇದ್ದೇವಾ? ಅಥವಾ ದೇವರ ಸಂಬಂಧದಲ್ಲಿ ಬದುಕುವಾಗ, ನಾನು ದೇವರ ಆಲಯಕ್ಕೆ ಬರುವಾಗ ದೇವರೊಟ್ಟಿಗಿನ ಸಂಬಂಧ ಯಾವ ರೀತಿಯಲ್ಲಿದೆ? ದೇವರು ನಮ್ಮ ಸಭೆಗೆ ಇವತ್ತು ಏನು ಹೇಳ್ತಾನೆ? ಇವತ್ತು ನನ್ನ ಸಭೆಯನ್ನು ದೇವರು, ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀಯೋ? ಯಾವುದರ ಕಡೆ ಸಭೆ ಮುಖ ಮಾಡ್ತಾ ಇದೆ ಇವತ್ತು? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಲೋಕದ ವಿಷಯಗಳಿಗೆ ಸಭೆ ಮುಖ ಮಾಡ್ತಾ ಇದೆಯೋ? ಲೋಕದ ಆಲೋಚನೆಗಳಿಗೆ ಸಭೆ ಮುಖ ಮಾಡ್ತಿದೆಯೋ? ಬದಲು ದೇವರೊಟ್ಟಿಗಿನ ಸಂಬಂಧದಲ್ಲಿ ಸಭೆ ಮುಂದೆ ಹೋಗ್ತಾರೆ. ಎಫೆಸ ಸಭೆಗೆ ಆತನು ಹೇಳ್ತಿದ್ದಾನೆ, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ, ನಿನ್ನ ತಾಳ್ಮೆಯನ್ನು ನಾನು ಬಲ್ಲೆ, ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗ್ತದೆ. ಯಾವಾಗಲೂ ದೇವರು ತಪ್ಪು ಹುಡುಕುವಂಥ ದೇವರಲ್ಲ, ತಪ್ಪಿ ಹೋದಂಥವರನ್ನು ಹುಡುಕುವಂಥ ದೇವರು. ಆತನು ಹೇಳ್ತಿದ್ದಾನೆ, ನಿನ್ನ ಮೇಲೆ, ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗ್ತದೆ. ಇವತ್ತು ದೇವರು ನನ್ನ ಮೇಲೆ, ನಿನ್ನ ಮೇಲೆ ತಪ್ಪು ಹೊರಿಸ್ತಾ ಇದ್ದಾನೆ. ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿಯಲ್ಲಿದೆ. ನನ್ನ ಪ್ರಿಯ ಸ್ನೇಹಿತರೆ, ಹಾಗಾದರೆ ನಾನು ಸಭೆಗೆ ಬರುವಾಗ ಯಾವ ಉದ್ದೇಶದಿಂದ ನಾನು ಸಭೆಗೆ ಬರ್ತಿದ್ದೇನೆ? ನಾನು ದೇವರ ಮೇಲೆ ಪ್ರೀತಿಯಿಂದ ಬರ್ತಿದ್ದೇನೋ, ಅಥವಾ ಕೇವಲ ಮೆಂಬರ್ಶಿಪ್ ಉದ್ದೇಶದಿಂದ ಈ ಸಭೆಗೆ ಬರ್ತಾ ಇದ್ದೇನೋ? ಪ್ರಿಯ ಸ್ನೇಹಿತರೆ, ನಮ್ಮ ಸಭೆಯ ವೋಟರ್ ಲಿಸ್ಟ್ನಲ್ಲಿ 800 ಜನರಿದ್ದಾರೆ. ಆದರೆ ಬರುವಂಥವರು 300, 500 ಎಲ್ಲೋದ್ರು.
ಮರಣವಾದುವಾಗ ಹೇಳುವಂಥದ್ದು, ವಿ ಆರ್ ದ ಮೆಂಬರ್ ಆಫ್ ದಿ ಚರ್ಚ್. ನಾನು ಈ ಸಭೆಯ ಮೆಂಬರ್ ಅಂತ ಒತ್ತಿ ಒತ್ತಿ ಹೇಳ್ತೇವೆ ಮರಣ ಆದಾಗ. ಮದುವೆಗೆ ಬರುವಾಗ ಇದು ನನ್ನ ಸಭೆಯ ಮೆಂಬರ್ ಎಂಬುದಾಗಿ ಒತ್ತಿ ಒತ್ತಿ ಹೇಳ್ತೇನೆ. ಸ್ನಾನ ದೀಕ್ಷೆಯಾಗುವಾಗ ಇದು ನನ್ನ ಸಭೆಯ ಮೆಂಬರ್ ಎಂಬುದಾಗಿ ಒತ್ತಿ ಹೇಳ್ತೇನೆ. ಆದರೆ ಸಭೆಗೆ ನೀನು ಯಾವ ಸಮಯದಲ್ಲಿ ಬರ್ತಾ ಇದ್ದೀ? ನನ್ನ ಪ್ರಿಯ ಸ್ನೇಹಿತರೆ, ಪುನಃಸ್ಥಾಪನೆ ಆಗುವಾಗ ಸಭೆಗೆ, ದೇವಾಲಯಕ್ಕೆ ಅತಿ ಹೆಚ್ಚು ಜನರು ಬರುವಂಥ ಅವಕಾಶವನ್ನು ಮಾರ್ಟಿನ್ ಲೂಥರ್ ಕಲ್ಪಿಸಿಕೊಡ್ತಾರೆ. ಇವತ್ತು ನಾನು ನನ್ನ ಸಭೆ ಮೇಲೆ ನನ್ನ ಪ್ರೀತಿ ಏನು, ಅಥವಾ ನನ್ನ ದೇವರ ಕುರಿತಾಗಿ ನನ್ನ ಪ್ರೀತಿ ಏನು ಆಲೋಚನೆ ಮಾಡೋಣ. ಯಾಕಂತ ಹೇಳಿದ್ರೆ ದೇವರು ಹೇಳ್ತಾನೆ, ನೀನು ನನ್ನ ಮೇಲಿಟ್ಟಂಥ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ. ಹಾಗಾದರೆ ಸಭೆಯೊಟ್ಟಿಗಿನ ಸಂಬಂಧದಲ್ಲಿ ನಾನಿಲ್ವಾ? ವರ್ಷಕ್ಕೆ ಒಂದು ಸಾರಿ ಬರುವಂಥವರು ನಾವಿದ್ದೇವೆ, ಸಂಸ್ಕಾರದ ಕ್ರೈಸ್ತರಿದ್ದೇವೆ, ಹಬ್ಬದ ಕ್ರೈಸ್ತರಿದ್ದೇವೆ, ಚುನಾವಣೆ ಕ್ರೈಸ್ತರಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ನಾನು ಕ್ರೈಸ್ತನು ಅಥವಾ ಯೇಸು ಸ್ವಾಮಿಯ ಹಿಂಬಾಲಕನು, ಯೇಸುವನ್ನು ಪ್ರೀತಿಸ್ತಾ ಇದ್ದೇನೆ ಎಂಬುದಾಗಿ ನೀನು ಹೇಗೆ ತೋರಿಸುವುದಕ್ಕೆ ಸಾಧ್ಯ? ನಾನು ಈ ಸಭೆಯಲ್ಲಿ ಇದ್ದೇನೆ ಎನ್ನುವಂತಾಗಿ ನೀನು ಹೇಳುವುದಕ್ಕೆ ಹೇಗೆ ಸಾಧ್ಯ? 800 ಜನರಲ್ಲಿ, ಈಗ ಬಿಡಿ ಕೋವಿಡ್ ಇರುವಂಥ ಸಂದರ್ಭ, 300 ಅತಿ ಹೆಚ್ಚು ಬಂದರೆ 250, ವೇರ್ ಆರ್ ದ 500. ಅದಕ್ಕೆ ಬೇಕಾದಷ್ಟು ಕಾರಣಗಳು ನಮ್ಮ ಬಳಿ ಇದೆ. ಅನೇಕರು ಹೇಳ್ಬೋದು ಸಭಾಪಾಲಕರು ಮನೆ ವಿಸಿಟ್ ಮಾಡ್ತಾ ಇಲ್ಲ, ಅನೇಕರು ಹೇಳ್ಬೋದು ನಮಗೆ ಸಭೆಗೆ ಬಂದಾಗ ಸಮಾಧಾನ ಸಿಕ್ಕೋದಿಲ್ಲ, ಅನೇಕರು ಹೇಳ್ಬೋದು ನನಗೆ ಆರಾಧನೆಯಲ್ಲಿ ಸಮಾಧಾನ ಇಲ್ಲ, ಅನೇಕರು ಹೇಳ್ಬೋದು ನನ್ನ ದೇವರ ವಾಕ್ಯದಲ್ಲಿ ಸಮಾಧಾನ ಇಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನೀನು ದೇವರನ್ನು ಪ್ರೀತಿಸ್ತಾ ಇದೆಯಾ? ಯೇಸು ಸ್ವಾಮಿ ಸಹ ತನ್ನ ಶಿಷ್ಯರಿಗೆ, ಪೇತ್ರನಿಗೆ ಹೇಳಿದಂಥ ಮಾತು, ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀಯಾ? ಹಾಗಾದರೆ ಸಭೆ ಇವತ್ತು ದೇವರ ಮೇಲೆ ಪ್ರೀತಿಯನ್ನು ಬಿಟ್ಟು ಮತ್ತೊಂದು ಕಡೆ ಮುಖ ಮಾಡ್ತಿದೆ. ಅದಕ್ಕೆ ಆತನು ಹೇಳ್ತಾನೆ, ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅಲ್ಲಿಂದ ನೆನಪಿಗೆ ತಂದುಕೋ. ಪುನಃಸ್ಥಾಪನೆ ನಾವು ಬಿದ್ದಂಥ ಸ್ಥಿತಿಯಿಂದ ಪುನಃ ಹೊಸ ಸ್ಥಿತಿಗೆ ನಮ್ಮನ್ನು ಕರೀತದೆ. ಆತನು ಹೇಳ್ತಾನೆ 5ನೇ ವಚನ, ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ದೇವರ ಕಡೆಗೆ ತಿರುಗಿಕೋ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಯೇಸು ಸ್ವಾಮಿ ಸಹ ಇದೇ ಮಾತನ್ನು ಹೇಳಿದಂಥದ್ದು. ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಹಾಗಾದರೆ ದೇವರ ಕಡೆಗೆ ಸಭೆ ಮುಖ ಮಾಡಬೇಕಾಗಿದೆ. ದೇವರ ಕಡೆಗೆ ಸಭೆ ಈ ಪುನಃಸ್ಥಾಪನಾ ಸಂದರ್ಭದಲ್ಲಿ ನಾನು ದೇವರ ಕಡೆಗೆ ಮುಖ ಮಾಡಬೇಕಾಗಿದೆ. ಹಾಗಾದರೆ ಪ್ರೀತಿಯ ಪುನಃಸ್ಥಾಪನೆ ಆಗಬೇಕಾಗಿದೆ. ರಿಫಾರ್ಮೇಷನ್ ಆಫ್ ಲವ್. ನಾನು ದೇವರೊಟ್ಟಿಗಿನ ಪ್ರೀತಿಯನ್ನು ಪುನಃಸ್ಥಾಪನೆ ಮಾಡಬೇಕಾದಂತಹ ಸನ್ನಿವೇಶ, ಸಂದರ್ಭ ನಮ್ಮ ಬಳಿಯಲ್ಲಿ ಬಂದಿದೆ. ಹಾಗಾದರೆ ಎಫೆಸ ಸಭೆಗೆ ದೇವರಾತ್ಮನು ಹೇಳ್ತಿದ್ದಾನೆ, ನೀನು ದೇವರ ಕಡೆಗೆ ತಿರುಗಿಕೋ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಪುನಃಸ್ಥಾಪನೆಯ ಮೊದಲನೆಯ ಸಂದೇಶ ಪ್ರೀತಿಯ ಪುನಃಸ್ಥಾಪನೆ. ನಾವು ಬಿಟ್ಟು ಹೋದಂತಹ ದೇವರೊಟ್ಟಿಗಿನ ಸಂಬಂಧದಿಂದ ದೇವರ ಬಳಿಗೆ ನಡೆಸುವಂತಹ ಸಂಬಂಧಕ್ಕೆ ನಾನು ಮುಂದೆ ಹೋಗಬೇಕಾಗಿದೆ. ಇನ್ನು ಎರಡನೇದಾಗಿ ಯೋಹಾನನ ಸುವಾರ್ತೆ 2ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಅಲ್ಲಿ ಸಹ ಯೇಸು ಸ್ವಾಮಿ ದೇವಾಲಯದ ಶುದ್ಧೀಕರಣ ಮಾಡುವಂಥದ್ದನ್ನು ನೋಡ್ತೇವೆ. ದೇವಾಲಯವನ್ನು ಶುದ್ಧೀಕರಣ ಮಾಡಿದಂಥ ಘಟನೆಯನ್ನು ನಾವು ನೋಡ್ತೇವೆ. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಿಂದ 22ನೇ ವಚನಕ್ಕೆ ಬರುವಾಗ, ಹಾಗಾದರೆ ನನ್ನ ಪ್ರಿಯ ಸ್ನೇಹಿತರೆ, ನಮ್ಮ ಸಭೆಗಳು ಆರಾಧನಾ ಕೇಂದ್ರಗಳಾಗಿದೆಯೋ ಅಥವಾ ವ್ಯಾಪಾರದ ಕೇಂದ್ರಗಳಾಗಿದೆಯೋ? Our churches is a worship center or trade center. ವ್ಯಾಪಾರ ಎಂಬುದಾಗಿ ಹೇಳುವಾಗ ಏನು ಮಾಡಲಿಕ್ಕೆ ಸಾಧ್ಯ? ಒಬ್ಬರು ಹೀಗೆ ಬಂದು ಕೇಳಿದರು, ನೀವು ವ್ಯಾಪಾರ ಮಾಡಬೇಡ್ರಿ ಸಭೆಯಲ್ಲಿ ಅಂತ ಹೇಳ್ತೀರಿ, ಆದರೆ ಹಾರ್ವೆಸ್ಟ್ ಫೆಸ್ಟಿವಲ್ ಯಾಕೆ ಮಾಡ್ತೀರಿ? ಹಾರ್ವೆಸ್ಟ್ ಫೆಸ್ಟಿವಲಲ್ಲಿ ನಾವು ಏನು ಮಾಡ್ತೇವೆ? ವಸ್ತುಗಳನ್ನು ಏಲಂ ಮಾಡ್ತೇವೆ, ಹರಾಜು ಪ್ರಕ್ರಿಯೆ ಮಾಡ್ತೇವೆ, ಅದನ್ನು ಯಾಕೆ ಮಾಡ್ತೀರಿ? ಅದು ಒಂದು ರೀತಿಯಲ್ಲಿ ವ್ಯಾಪಾರ ಅಲ್ವೋ ಅಂತ ಕೇಳಿದ್ರು. ನನ್ನ ಪ್ರಿಯ ಸ್ನೇಹಿತರೆ, ಹಾಗಾದರೆ ಸಭೆ ಅಥವಾ ದೇವಾಲಯ
ಇವತ್ತು ಆರಾಧನಾ ಕೇಂದ್ರಗಳಾಗಿದೆಯೋ ಅಥವಾ ವ್ಯಾಪಾರದ ಕೇಂದ್ರಗಳಾಗಿದೆಯೋ? ಅಥವಾ ನಾನು ದೇವಾಲಯಕ್ಕೆ ಬರುವಾಗ ಯಾವ ಲಾಭ ನಷ್ಟಗಳಿಂದ ದೇವಾಲಯಕ್ಕೆ ಬರ್ತೇನೆ? ಅಥವಾ ನಾನು ಬಂದರೆ ನನಗೆ ಏನು ಲಾಭ ಎನ್ನುವಂತಹ ಆಲೋಚನೆಯಿಂದ ನಾನು ದೇವಾಲಯಕ್ಕೆ ಬರ್ತಾ ಇದ್ದೇನೋ ಅಥವಾ ದೇವರನ್ನು ಆರಾಧಿಸುವುದಕ್ಕೆ ಬರ್ತಿದ್ದೇನೋ? ಯೇಸು ಸ್ವಾಮಿ ದೇವಾಲಯದ ಶುದ್ಧೀಕರಣವನ್ನು 3 ಸುವಾರ್ತೆಗಳಲ್ಲಿ ಕೊನೆಗೆ ಮಾಡುವಂಥದ್ದನ್ನು ನೋಡ್ತೇವೆ. ಆದರೆ ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಮಾಡಿದ ಮೊದಲ ಕಾರ್ಯ ಆ ಕಾನಾ ಊರಿನಲ್ಲಿ ನೀರನ್ನು ದ್ರಾಕ್ಷಾರಸ ಮಾಡಿದ್ದಂಥದ್ದು. ಅದಾದ ಮೇಲೆ ಯೇಸು ಸ್ವಾಮಿ ದೇವಾಲಯವನ್ನು ಶುದ್ಧೀಕರಣ ಮಾಡುವಂಥ ಕಾರ್ಯವನ್ನು ನೋಡ್ತೇವೆ. ಹಾಗಾದರೆ ಇವತ್ತು ದೇವಾಲಯವನ್ನು ಶುದ್ಧೀಕರಿಸುವುದಕ್ಕೆ ಪುನಃ ಯೇಸು ನಮ್ಮ ಬಳಿಗೆ ಬರಬೇಕು ಅಥವಾ ಯೇಸು ನಮ್ಮ ದೇವಾಲಯವನ್ನು ಶುದ್ಧೀಕರಿಸಬೇಕು? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಮನಸ್ಸುಗಳು, ನಮ್ಮ ಆಲಯಗಳು, ನಮ್ಮ ಆಲೋಚನೆಗಳನ್ನು ದೇವರು ಶುದ್ಧೀಕರಿಸಬೇಕಾಗಿದೆ. ನಮ್ಮ ಆಲೋಚನೆಗಳು ಕೇವಲ ವ್ಯಾಪಾರದ ಆಲೋಚನೆಗಳಾಗ್ತಿದೆ, ಲಾಭ ನಷ್ಟಗಳ ಆಲೋಚನೆಯಲ್ಲಿ ಇದೆಯಾ? ಆಗಿನ ಮಾರ್ಟಿನ್ ಲೂಥರ ಕಾಲದಲ್ಲಿ ನೀವು ಗಮನಿಸುವ ಹಾಗೆ ಅವರು ಪಾಪದ ನಿವಾರಣೆ ಚೀಟಿಗಳನ್ನು ಕೊಡ್ತಾ ಇದ್ರು. ಪರ್ಗೆಟ್ರಿ ಎನ್ನುವಂಥ ಸ್ಥಳದಲ್ಲಿ ನಿಮ್ಮ ಹಿರಿಯರು ಇರ್ತಾರೆ, ನೀವು ಇಷ್ಟು ಹಣ ಕಟ್ಟಿದ್ರೆ ಅವರು ಪುನಃ ಸ್ವರ್ಗಕ್ಕೆ ಹೋಗ್ತಾರೆ ಎನ್ನುವಂಥ ರೀತಿಯಲ್ಲಿ ಹಣವನ್ನು ವಸೂಲಿ ಮಾಡ್ತಾ ಇದ್ರು. ಮತ್ತು ಪಾಪದ ನಿವೇದನೆಯನ್ನು ಯಾರ ಬಳಿಯಲ್ಲಿ ಹೇಳಬೇಕು? ಚರ್ಚಿನ ಫಾದರ್ನ ಬಳಿಯಲ್ಲಿ ಹೇಳಬೇಕು. ಮತ್ತು ಅವರು ಪಾಪವನ್ನು ನಿವಾರಣೆ ಮಾಡ್ತಾರೆ ಎನ್ನುವಂಥ ಅನೇಕ ರೀತಿಯಾದಂಥ ಬೋಧನೆಗಳಿತ್ತು. ಆದರೆ ಮಾರ್ಟಿನ್ ಲೂಥರ್ ಅದೆಲ್ಲವನ್ನು ಹೇಳ್ತಾನೆ, ಇದು ಸರಿ ಇಲ್ಲ, ಇದು ದೇವರಿಗೆ ವಿರುದ್ಧವಾದಂಥ ಕಾರ್ಯವನ್ನು ಮಾಡ್ತಾ ಇದೆ ಎಂಬುದಾಗಿ ಹೇಳಿ ಅದರ ವಿರುದ್ಧವಾಗಿ ಮಾತನಾಡ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಸಹ ಪುನಃ ಬ್ಯಾಕ್ ಟು ದ ರೂಟ್ಸ್. ಅನೇಕರು ಸಹ ಇಲ್ಲೂ ಬರ್ತಾರೆ, ಶಿವಾಜಿನಗರಲ್ಲಿ ಹೋಗಿ ಕೂತ್ಕೊಳ್ತಾರೆ. ಕೆಲವರು ಇಲ್ಲಿ ಚರ್ಚೆಗೆ ಬಂದಿಲ್ಲ ಅಂದರೆ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಡೋರ್ನಹಳ್ಳಿಗೆ ಹೋಗ್ತಾರೆ, ಇಲ್ಲಾಂದ್ರೆ ಬೆಲ್ಲಂಗಾಣಿಗೆ ಹೋಗ್ತಾರೆ, ಇಲ್ಲಾಂದ್ರೆ ನಮ್ಮ ಮನೆ ಮುಂದೆ ಆಯಿಲ್ ಇಟ್ಕೊಳ್ತಾರೆ, ಅಥವಾ ನಮಗೆ ಅನೇಕ ಕ್ಯಾಥಲಿಕ್ ಇರುವಂತಹ ಫೋಟೋಗಳನ್ನು, ಆ ಮಣಿ ಸರಗಳನ್ನು ನಮ್ಮ ಮೈ ಮೇಲೆ ಹಾಕ್ಕೊಳ್ತಾರೆ, ಓಡಾಡ್ತಾರೆ. ನೋಡಿ, ನಾವು ಅದೆಲ್ಲವನ್ನು ಬಿಟ್ಟು ಶುದ್ಧೀಕರಣದ ಮೂಲಕ ಹೊಸ ಜೀವನಕ್ಕೆ ನಾವು ಕಾಲಿಟ್ಟದವರು. ದೇವರ ವಾಕ್ಯ ಏನು ಹೇಳ್ತದೆ ಅದರ ಮೂಲಕ ನಾವು ಬದುಕುವಂಥವರು. ಆದರೆ ಪುನಃ ನಾವು ಬ್ಯಾಕ್ ಟು ದ ರೂಟ್ಸ್, ಅದೇ ಇದಕ್ಕೆ ಹೋಗ್ತಾ ಇದ್ದೇವೆ. ಮೂರ್ತಿ ಪೂಜೆ. ನನ್ನ ಪ್ರಿಯ ಸಹೋದರ ಸಹೋದರೇ, ನಾವು ಬೇರೆ ಬೇರೆ ಸಂತರ ಮೂಲಕ ಆಲ್ ಸೋಲ್ಸ್ ಡೇ ಇದೆಲ್ಲ ನವೆಂಬರ್ 1ನೇ ತಾರೀಕು ಬರ್ತದೆ. ಸಮಾಧಿ ಹಬ್ಬ, ನಾವು ಸಮಾಧಿಗೆ ಹೋಗಿ ಸುಣ್ಣ ಬಣ್ಣ ಎಲ್ಲ ಹೊಡೆದು ಪ್ರಾರ್ಥನೆ ಮಾಡಿ ಬರ್ತೇವೆ. ಅದೆಲ್ಲದಿಂದ ನಾವು ಹೊರಗೆ ಬಂದಂಥದ್ದು. ಆದರೆ ಪುನಃ ನಾವು ಅದೇ ದಿಕ್ಕಿನಲ್ಲಿ ಹಿಂದೆ ಹೋಗ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ದೇವರ ವಾಕ್ಯ ಶುದ್ಧೀಕರಣ ಅಂತ ಹೇಳುವಾಗ ನಮ್ಮ ಮನಸ್ಸಿನ ಶುದ್ಧೀಕರಣ, ನಮ್ಮ ಆಲಯದ ಶುದ್ಧೀಕರಣ. ಇವತ್ತು ನಮ್ಮ ಆಲಯದಲ್ಲಿ ಆರಾಧನೆ ಹೇಗಿರಬೇಕು? ಆ್ಯಕ್ಚುಲಿ ನಾವು ಹಿಂದೆಯಿಂದ ಬರುವಂಥದ್ದು ಇಟ್ಸ್ ನಾಟ್ ಅವರ್ ಟ್ರೆಡಿಷನ್, ಇಟ್ಸ್ ಅನ್ ಆಂಗ್ಲಿಕನ್ ಟ್ರೆಡಿಷನ್. ಆದರೆ ಏನು ಜನರಿಗೆ ಅಯ್ಯೋರು ಹಿಂದೆಯಿಂದ ಬಂದರೆ ಒಂಥರ ಖುಷಿ. ಇಟ್ ಈಸ್ ನಾಟ್ ಅವರ್ ಟ್ರೆಡಿಷನ್, ಆಂಗ್ಲಿಕನ್ ಟ್ರೆಡಿಷನ್. ನಮ್ಮದು ನಮ್ಮ ಸಭೆ ಹಿನ್ನೆಲೆ IGL ಸಭೆಗೆ ಸೇರಿದಂಥದ್ದು ನಮ್ಮ ಸಭೆ ಅಲ್ವಾ? ಇಂಡಿಯನ್ ಗಾಸ್ಪಲ್ ಲೀಗ್ ನಮ್ಮ ಸಭೆಯು. ಅದರಲ್ಲೂ ಶೇಫರ್ ಸ್ಮಾರಕ ದೇವಾಲಯ ಎಲ್ಲ ಸಭೆಗಳಿಗಿಂತ ಬಹಳ ವಿಶೇಷ. ಇದು ಕ್ರಿಸ್ತ ಆಲಯಂ, ಪ್ಲಾಟ್ ಮೆಮೋರಿಯಲ್ ಮತ್ತು ಈಟನ್, ಈ ಸಹೋದರ ಸಭೆಗಳು ಒಂದು ಸಂಪ್ರದಾಯಕ್ಕೆ ಸೇರಿದಂಥ ಸಭೆಗಳು. ಇಂಡಿಯನ್ ಗಾಸ್ಪಲ್ ಲೀಗ್, IPL ಅಲ್ಲ, IGL. ಇವಾಗ IPL ನಡೀತಾ ಇದೆ, ಹಾಗಾಗಿ ಅದು ಹಾಗೆ ಕೇಳಿಸ್ಬೋದು ನಮಗೆ. ನಾವು ಇದರ ಹಿನ್ನೆಲೆಯಿಂದ ಬಂದಂಥವರು, ನಮ್ಮ ಸಭೆಯ ಆರಾಧನೆಗಳಲ್ಲಿ ಈ ಹಿನ್ನೆಲೆಯಿಂದ ಬಂದಂಥವರು. ನಾವು ಹೇಗೆ ಆಗಿದೆ ಅಂತ ಹೇಳಿದ್ರೆ, ಯಾರೋ ಒಂದು ಸಭೆಯಲ್ಲಿ ಹಾಗೆ ಮಾಡ್ತಾರೆ, ನಮ್ಮ ಸಭೆಯಲ್ಲೂ ಹಾಗೆ ಮಾಡೋಣ. ಅಲ್ಲಿ ಜನ ಜಾಸ್ತಿ ಸೇರ್ತಾ ಇದ್ದಾರೆ, ನಮ್ಮ ಸಭೆಯಲ್ಲೂ ಹಾಗೆ ಮಾಡಿದ್ರೆ ಜನ ಜಾಸ್ತಿ ಸೇರ್ತಾರೆ ಎನ್ನುವಂತಹ ಆಲೋಚನೆಗಳಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತಹ ಪರಿವರ್ತನೆಗಳನ್ನು ಆರಾಧನೆಗಳಲ್ಲಿ ಮಾಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ನಾವು ಯಾವ ಹಿನ್ನೆಲೆಯಿಂದ, ಯಾವ ಸಂಪ್ರದಾಯದಿಂದ ಈ ಸಭೆ ಬೆಳೆಯಲ್ಪಟ್ಟಿದೆ?
ಎನ್ನುವಂಥದ್ದು ಯಾವಾಗಲೂ ಆಲೋಚನೆ ಮಾಡಬೇಕಾಗಿದೆ. ಇಂದಿನ ಯವನಸ್ಥ ಮಕ್ಕಳು ಸಹ ನಾವು ಅದನ್ನು ಆಲೋಚನೆ ಮಾಡಿ, ಈ ಸಭೆ ಇದರ ಹಿನ್ನೆಲೆ ಏನು, ಈ ಸಭೆ ಹೇಗೆ ಕಟ್ಟಲ್ಪಡ್ತು, ಹೇಗೆ ಬೆಳೆಸಲ್ಪಡ್ತು, ಇದರ ಆರಾಧನಾ ಪದ್ಧತಿ ಹೇಗಿತ್ತು, ಮೂಲ ಪದ್ಧತಿ ಮರೆತು ಹೋಗ್ತದೆ. ನನ್ನ ಪ್ರಿಯ ಸ್ನೇಹಿತರೆ, ಅನೇಕ ಸಾರಿ ಈ ಕಥೆಗಳನ್ನು ಹೇಳಿರ್ಬೋದು. ಹೊಸದಾಗಿ ಮದುವೆ ಆದಂಥ ಹೆಂಡತಿ ಗಂಡನಿಗೆ ಊಟ ಮಾಡಿಸುವುದಕ್ಕೆ ತಟ್ಟೆ ಹಾಕ್ತಾಳೆ, ನೀರು ಕೊಡ್ತಾಳೆ. ಗಂಡ ಹೊಸದಾಗಿ ಊಟಕ್ಕೆ ಕೂತ್ಕೊಳ್ತಾನೆ. ಆಗ ದೊಡ್ಡದಾದಂಥೊಂದು ಕೋಲು ಪಕ್ಕದಲ್ಲಿ ಇಡ್ತಾಳೆ ಅವಳು. ಅವನಿಗೆ ಭಯ ಆಗ್ತದೆ, ಯಾಕೆ ಕೋಲಿಟ್ರು, ತಲೆಗೇನಾರು ಹೊಡಿತಾಳ ಇವಳು ಅಂತ ಹೇಳಿ ಭಯ ಆಗ್ತದೆ. ಆಗ ಅವನು ಕೇಳ್ತಾನೆ ಮೆತ್ತಗೆ, ಯಾಕೆ ಈ ಕೋಲಿಟ್ಟಿದೀಯಾ, ಊಟ ಸರಿ ನೀರು ಸರಿ. ಇಲ್ಲ, ನಮ್ಮ ಅಜ್ಜಿ ಇಡ್ತಾ ಇದ್ರು. ಅವ್ರ ಅಜ್ಜಿ ಕೇಳಿದ್ರೆ ಇಲ್ಲ, ಅವ್ರ ಅಜ್ಜಿ ಇಡ್ತಾ ಇದ್ರು. ಅವ್ರ ಅಜ್ಜಿನೇ ಕೇಳಿದ್ರೆ ಅವರಿಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ನಮ್ಮ ಆರಾಧನೆಗಳು, ನಮ್ಮ ಜೀವನ ಪದ್ಧತಿಗಳು, ಅಥವಾ ನಾವು ಬೆಳೀತಿರುವಂಥ ರೀತಿ, ಅದಕ್ಕೂ ಇದಕ್ಕೂ ಸಂಬಂಧವು ಇಲ್ಲದಂಥ ಪರಿಸ್ಥಿತಿ. ನಾವು ಬೆಳೆದಂಥ ಹಿನ್ನೆಲೆ ಏನು? ನಮ್ಮ ಬೆಂಗಳೂರು ವೆಸ್ಲಿಯನ್ ಮೆಥೋಡಿಸ್ಟ್, ಲಂಡನ್ ಮಿಷನರಿ ಮೆಥೋಡಿಸ್ಟ್, ಹೀಗೆ ಸಭೆಗಳು ಬೇರೆ ಬೇರೆ ಹಿನ್ನೆಲೆಯಿಂದ ಬೆಳೆದಂಥ ಸಭೆಗಳು. ಮಂಗಳೂರಲ್ಲಿ ಬಾಸಲ್ ಮಿಷನ್, ಇನ್ನು ಮೈಸೂರು ವೆಸ್ಲಿಯನ್ ಮೆಥೋಡಿಸ್ಟ್ ಮಿಷನ್ಸ್, ಹೀಗೆ ಇದರ ಹಿನ್ನೆಲೆಯಿಂದ ನಾವು ಸಭೆಯಲ್ಲಿ ಆರಾಧನೆಗೆ ಬಂದಂಥವರು. ನಮ್ಮ ಆರಾಧನಾ ಪದ್ಧತಿಗಳು ಬೇರೆ. ನಾವು ಕೀರ್ತನೆಗಳನ್ನು ಹಾಡುವಂಥ ಜನರು. ಇವತ್ತು ಕೀರ್ತನೆ ಹಾಡುವಂಥದ್ದು ಬಹಳ ಕಷ್ಟ. ಕೀರ್ತನೆ ಹಾಡುವುದಕ್ಕೆ ಆಗ್ತಾ ಇಲ್ಲ, ಕೀರ್ತನೆಗಳು ಬರೋದಿಲ್ಲ, ಹಾಡಲಿಕ್ಕೆ ಆಗ್ತಿಲ್ಲ ನಮಗೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾಕೆ ಇದೆ ಅಂತ ಹೇಳಿದ್ರೆ, ನಮ್ಮ ಆಲಯದ ಆರಾಧನೆ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಅಥವಾ ನಾನು ಆರಾಧಿಸುತ್ತಿರುವಂಥ ದೇವರು ನಿಜವಾಗಿಯೂ ನಮ್ಮನ್ನು ಸರಿಯಾದಂಥ ರೀತಿಯಲ್ಲಿ ನಾವು ಆರಾಧನೆಯ ಮೂಲಕ ದೇವರ ಬಳಿಗೆ ಹೋಗ್ತಾ ಇದ್ದೇವೆ. ಯೇಸು ಸ್ವಾಮಿ ದೇವಾಲಯದ ಶುದ್ಧೀಕರಣ ಮಾಡ್ತಾರೆ. ಇವತ್ತು ನಮ್ಮ ಸಭೆಯನ್ನು ನಾವು ಶುದ್ಧೀಕರಿಸಿಕೊಳ್ಬೇಕಾಗಿದೆ. ನನ್ನ ಆರಾಧನೆ ಅದು ವ್ಯಾಪಾರ ಕೇಂದ್ರಿತವಾಗಬಾರದು, ಅಥವಾ ನಾನು ಮಾಡುವಂತಹ ವಿಷಯಗಳು ಅದು ನನಗೆ ಹೆಸರು ತರುಕೊಡುವುದಕ್ಕೆ ನಾನು ಇಲ್ಲಿ ಆರಾಧನೆಗೆ ಬರ್ತಾ ಇಲ್ಲ, ಅಥವಾ ನಾನು ಕೊಡುವಂಥ ಕಾಣಿಕೆ ಮೂಲಕ ನನಗೆ ಹೆಸರು ಬರ್ತಾ ಇದೆ ಎಂಬುದಾಗಿ ನಾನು ಆರಾಧನೆಗೆ ಬರ್ತಾ ಇಲ್ಲ. ಬದಲು ದೇವರನ್ನು ಆರಾಧಿಸುವುದಕ್ಕೆ. ಯಾಕೆ ಯೇಸು ಸ್ವಾಮಿಗೆ ಅಷ್ಟು ಕೋಪ ಬಂತು? ಯೇಸು ಸ್ವಾಮಿ ಯಾಕೆ ಎಲ್ಲರ ಆ ಮೇಜುಗಳನ್ನು ಕೆಡವುತ್ತಾರೆ? ಗಮನಿಸಿ, ವಾಕ್ಯ ಭಾಗ ಹೇಳ್ತದೆ, ಅವರ ಮೇಜುಗಳನ್ನು ಕೆಡವಿ ಹಾಕ್ತಾರೆ. ಹಾಗಾದರೆ ಆಲ್ಟರ್ ಬಹಳ ಮುಖ್ಯ. ನಮ್ಮ ಆಲ್ಟರ್ಗಳು ಬೇಡ, ನಮ್ಮ ಮೇಜುಗಳು ಬೇಡ, ಬದಲು ದೇವರ ಆಲ್ಟರ್ ಬಹಳ ಪ್ರಾಮುಖ್ಯ. ಯೇಸು ಸ್ವಾಮಿ ಅಲ್ಲಿದ್ದಂಥ ವ್ಯಾಪಾರಿಗಳನ್ನು ಓಡಿಸ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಸಭೆ, ಆರಾಧನೆ, ನಮ್ಮ ಜೀವನ ಅದು ವ್ಯಾಪಾರ ಕೇಂದ್ರಿತವಾಗಿದೆಯೋ? ಅನೇಕ ಸಂದರ್ಭದಲ್ಲಿ ನಮ್ಮ ಸಭೆಗಳಲ್ಲಿ ನಾವು ಆರಾಧನೆಯನ್ನು ಯಾವುದಕ್ಕೆ ಬಳಸ್ಕೊಳ್ತೇವೆ? ಹುಡುಗ ಹುಡುಗಿ ನೋಡೋದಕ್ಕೆ ಆರಾಧನೆಗೆ ಬಳಸ್ಕೊಳ್ತೇವೆ ಅಲ್ವಾ? ಹುಡುಗ ಹುಡುಗಿ ಎಲ್ಲಿ ನೋಡೋದು ಅಂದರೆ ಅವಾಗೆಲ್ಲ ಇತ್ತು, ಇವಾಗ ಗೊತ್ತಿಲ್ಲ ನನಗೆ. ಚರ್ಚಿಗೆ ಬಂದುಬಿಡಿ, ನಾನು ರೈಟ್ ಸೈಡಲ್ಲಿ ಕೂತ್ಕೊಳ್ತೀನಿ, ಯಾವ ಗ್ರೀನ್ ಸ್ಯಾರಿ ಹಾಕಿರ್ತಾರೆ ಅದೇ ಹುಡುಗಿ, ವೈಟ್ ಪ್ಯಾಂಟ್ ಇದು ಶರ್ಟ್ ಹಾಕ್ಕೊಡ್ತಾ ಅದೇ ಹುಡುಗ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಆಲಯಕ್ಕೆ ಬರುವಾಗ ಈ ಎಲ್ಲ ಆಲೋಚನೆಗಳಿಂದ ಬರುವಂತಹ ಪ್ರವೃತ್ತಿ, ಈಗ ಬಹುಶಃ ಗ್ಲೋಬಲೈಸೇಷನಿಂದ ತುಂಬ ಬದಲಾಗಿದೆ. ಬೇರೆ ಬೇರೆ ಸ್ಥಳದಲ್ಲಿ ಅವರನ್ನು ಮೀಟ್ ಮಾಡಬಹುದೇನೋ, ಆದರೆ ಆಗ ನನ್ನ ನೆನಪಿದೆ ಈಗಲೂ, ಮದುವೆಗೆ ಹುಡುಗಿ ನೋಡೋದು ಎಲ್ಲಿ ಅಂತ ಹೇಳಿದ್ರೆ ದೇವಾಲಯದಲ್ಲಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಯೇಸು ಸ್ವಾಮಿಯ ಕೊರಡೆಯನ್ನು ಮಾಡಿಕೊಂಡು ಅವರನ್ನು ಓಡಿಸ್ತಾನೆ. 3 ವಿಷಯ ಅಲ್ಲಿತ್ತು. ಒಂದು, ಅವರು ಮನಿ ಎಕ್ಸ್ಚೇಂಜ್ ಮಾಡ್ತಾಯಿದ್ರು ಅಲ್ಲಿ. ಯಾಕಂದರೆ ದೇವಾಲಯದಲ್ಲಿ ಅವರದೇ ಆದಂಥ ಒಂದು ಕರೆನ್ಸಿ ಇತ್ತು. ಆ ಕರೆನ್ಸಿಯನ್ನೇ ಅಲ್ಲಿ ಬಂದಂಥ ಜನಸಾಮಾನ್ಯರು ಕೊಂಡುಕೊಳ್ಬೇಕಾಗಿತ್ತು. ಒಂದು ಎಕ್ಸ್ಚೇಂಜ್, ವಿದೇಶ ವಿನಿಮಯ ಮಾಡ್ತಾಯಿದ್ರು. ಇನ್ನು ಎರಡನೇದಾಗಿ, ಅಲ್ಲಿ ಅವರು ಅನೇಕ ರೀತಿಯಾದಂಥ ಪಾರಿವಾಳ, ಕುರಿ, ದನ ಎಲ್ಲವನ್ನು ಮಾರ್ತಾಯಿದ್ರು. ಅದನ್ನೇ ಅವರು ಕೊಂಡುಕೊಳ್ಬೇಕಾಗಿತ್ತು. ಬೇರೆ ಯಾವುದನ್ನು ಕೊಂಡುಕೊಳ್ಬಾರ್ದಾಗಿತ್ತು, ಅದನ್ನೇ ಕೊಂಡುಕೊಳ್ಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಇದೆಲ್ಲವನ್ನು ನೋಡ್ತಾ ಇದ್ರು, ಇದೆಲ್ಲವನ್ನು ಗಮನಿಸ್ತಾ ಇದ್ರು. ಗಮನಿಸಿ ಆ ದೇವಾಲಯವನ್ನು ಶುದ್ಧೀಕರಣ ಮಾಡ್ತಾರೆ. ಹಾಗಾದರೆ ಯೇಸು ಸ್ವಾಮಿಗೆ ಶಿಲುಬೆ ಯಾಕೆ ಬಂತು ಅಂತ ಹೇಳಿದ್ರೆ ಇದು ಒಂದು ಕಾರಣ. ಯೇಸು ಸ್ವಾಮಿಗೆ ಯಾಕೆ ಅಷ್ಟು ವಿರೋಧಿಗಳು ಬಂದರು ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಅವರ ಹಣದ ವಹಿವಾಟನ್ನು ನಿಲ್ಲಿಸ್ತಾರೆ. ಯಾಕಂದರೆ ಅನ್ನ ಕಾಯಫ
ಅನ್ನ ಕಾಯಫ ಆಗಿನ ಕಾಲದ ಪ್ರಬಲವಾದಂತಹ ಮಹಾಯಾಜಕರು. ಕಾಯಫ ಮಹಾಯಾಜಕನಾಗಿದ್ದರೂ ಅನ್ನ ಮಾವ ಇಡೀ ದೇವಾಲಯವನ್ನು ಸಂಪೂರ್ಣವಾದಂಥ ರೀತಿಯಲ್ಲಿ ಹತೋಟಿಗೆ ತಂದುಕೊಂಡಿದ್ದ. ಕುಟುಂಬದ ರಾಜಕಾರಣದ ಮೂಲಕ ಇಡೀ ದೇವಾಲಯವನ್ನು ತನ್ನ ಹತೋಟಿಗೆ ತಂದುಕೊಟ್ಟಿದ್ದಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಈ ಕಾರ್ಯವನ್ನು ಮಾಡ್ತಾರೆ. ಹಾಗಾದರೆ ಯೇಸು ಸ್ವಾಮಿ ಮಾಡಿದ ನಂತರ ಪುನಃ ಅಲ್ಲಿ ವ್ಯಾಪಾರ ನಡೀಲಿಲ್ವಾ? ನಡೀತು. ಪುನಃ ಯೇಸು ಸ್ವಾಮಿ ಹೋದ ನಂತರ ಪುನಃ ವ್ಯಾಪಾರ ಮಾಡಿದರು. ಆದರೆ ಯೇಸು ಸ್ವಾಮಿ ಅದನ್ನು ಇಲ್ಲಿ ಸೂಚ್ಯಾಂಕ್ಯವಾಗಿ ತಿಳಿಸ್ತಿದ್ದಾನೆ, ಸೂಚನೆಯಾಗಿ ತಿಳಿಸ್ತಿದ್ದಾನೆ. ನಿಮ್ಮ ಸಭೆಗಳನ್ನು ನೀವು ಶುದ್ಧಿ ಮಾಡಿಕೊಳ್ಳ್ರಿ. ನನ್ನ ಪ್ರಿಯ ಸ್ನೇಹಿತರೆ, ಹಾಗಾದರೆ ಸಭೆ, ನಮ್ಮ ಸಭೆಯ ಆರಾಧನೆಗಳು ಅದು ಯಾವಾಗಲೂ ದೇವರಿಗೆ ಮಾತ್ರ ಮಹಿಮೆ ತರಬೇಕು. ನಾವು ಮಾಡುವಂಥ ಕಾರ್ಯಗಳು ದೇವರಿಗೆ ಮಾತ್ರ ಮಹಿಮೆಯನ್ನು ತರಬೇಕೇ ಹೊರತು ಅಲ್ಲಿ ವ್ಯಾಪಾರದ ಆಲೋಚನೆಗಳು ಯಾವತ್ತೂ ಇರಬಾರದು. ಹಾಗಾದರೆ ಕೊನೆಯದಾಗಿ ದೇವರ ವಾಕ್ಯವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ನಾವು ಪೂರ್ವಕಾಲ ವೃತ್ತಾಂತಕ್ಕೆ ಬರುವಾಗ ಅಲ್ಲಿ ವೈಯಕ್ತಿಕವಾದಂತಹ ಒಂದು ಪರಿವರ್ತನೆ, ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಥವಾ ವೈಯಕ್ತಿಕವಾದಂತಹ ರಿಪೆಂಟೆನ್ಸ್ ನಮಗಾಗಬೇಕು. ಇವತ್ತು ಪಶ್ಚಾತ್ತಾಪಕ್ಕೆ ಎಲ್ಲಿ ಆದ್ಯತೆ ಇದೆ? ಅಥವಾ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೇವಾ? ಯಾಕೆ ಪಶ್ಚಾತ್ತಾಪ ನಾವು ಪಡ್ತಾ ಇಲ್ಲ ಎನ್ನುವುದಕ್ಕೆ ದೇವರ ವಾಕ್ಯ ಹೇಳ್ತದೆ. ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯಕ್ಕೆ ಬರುವಾಗ ನೀವು ಗಮನಿಸಿ, ಅಲ್ಲಿ ಒಬ್ಬ ಅರಸ ಇದ್ದಾನೆ. ಈ ಅರಸನ ಕುರಿತಾಗಿ ನಾವು ಅನೇಕ ಬಾರಿ ಕೇಳೋದಿಲ್ಲ, ಆದರೆ ಈ ಅರಸ ಬಹಳ ಶ್ರೇಷ್ಠವಾದಂಥ ಅರಸ. ಈತನ ಹೆಸರು ಯೋಷಿಯ. ನಾವು ದಾವೀದ ಮತ್ತು ಸೌಲ, ಸಾಲುಮೋನರ ಕುರಿತಾಗೆ ನಾವು ಓದಿ ಕೇಳಿಸಿಕೊಳ್ತೇವೆ. ಆದರೆ ಅನೇಕ ಅರಸರು ಸಹ ಅವರು ದೇವರಿಗೆ ನಮ್ರರಾಗಿ ವಿಧೇಯರಾಗಿ ನಡ್ಕೊಂಡ್ರು. ಅದರಲ್ಲಿ ಬಹಳ ಉತ್ತಮವಾದಂಥ ರೀತಿಯಲ್ಲಿ ನಡ್ಕೊಂಡಂಥವನು ಯೋಷಿಯ. ಪ್ರಿಯ ಸ್ನೇಹಿತರೆ, ನೀವು ಗಮನಿಸಿ 34ನೇ ಅಧ್ಯಾಯಕ್ಕೆ ಬರುವಾಗ, ಯೋಷಿಯನು ಅರಸನಾದಾಗ ಆತನಿಗೆ 8 ವರ್ಷ ಆಗಿತ್ತು. ಬಹಳ ಸಣ್ಣ ಪ್ರಾಯದಲ್ಲಿ ಆತನು ಅರಸನಾಗ್ತಾನೆ. ಆದರೆ ಆತನು, 2ನೇ ವಚನ ಹೇಳ್ತದೆ, ಆತನು ಎಡಕ್ಕಾದರೂ ಬಲಕ್ಕಾದರೂ ತಿರುಗಿಕೊಳ್ಳದೆ ಆತನು ಯೆಹೋವನ ಚಿತ್ತಾನುಸಾರವಾಗಿ ದಾವೀದನ ಮಾರ್ಗದಲ್ಲಿ ಆತನು ನಡೀತಾನೆ. ನನ್ನ ಪ್ರಿಯ ಸ್ನೇಹಿತರೆ, ಆ ಯೋಷಿಯ ಅರಸ ಬಹಳ ಬಾಲ್ಯದಲ್ಲಿದ್ದರೂ ಸಹ ಆತನು ಯೆಹೋವನ ಚಿತ್ತಾನುಸಾರವಾಗಿ ದೇವರ ಆಲೋಚನೆ ಪ್ರಕಾರ ಆತನು ನಡೆಯುವಂಥದ್ದನ್ನು ನಾವು ಗಮನಿಸ್ತೇವೆ. ಆತನು ಒಂದು ಕೆಲಸ ಮಾಡ್ತಾನೆ ಆಗಿನ ಸಂದರ್ಭದಲ್ಲಿ. ಆಗ ಇದ್ದಂಥ ಎಲ್ಲ ಪೂಜಾ ಸ್ಥಳಗಳನ್ನು ಆತನು ನಾಶ ಮಾಡ್ತಾನೆ. ಅದು ಮಾತ್ರವಲ್ಲದೆ ಇಡೀ ದೇಶವನ್ನು ಶುದ್ಧೀಕರಣ ಮಾಡ್ತಾನೆ. ಅಂದರೆ ಇಲ್ಲಿ ಶುದ್ಧೀಕರಣ ಎಂಬುದಾಗಿ ಹೇಳುವಾಗ ಇಸ್ರಾಯೇಲರು ಬೇರೆ ಬೇರೆ ರೀತಿಯಾದಂತಹ ದೇವರುಗಳನ್ನು, ದೇವತೆಗಳನ್ನು, ಮೂರ್ತಿಗಳನ್ನು ಮಾಡಿಕೊಂಡಿದ್ದರು. ಅಂತಹ ಸಂದರ್ಭದಲ್ಲಿ ಅದೆಲ್ಲವನ್ನು ಆತನು ನಾಶ ಮಾಡಿ ಅದೆಲ್ಲವನ್ನು ಶುದ್ಧೀಕರಿಸಿ ಆತನು ಪುನಃಸ್ಥಾಪನೆ ಮಾಡುವಂಥದ್ದನ್ನು ನೋಡ್ತೇವೆ. ಅದಾದ ಮೇಲೆ ಆತನು 8ನೇ ವಚನ ಹೇಳ್ತದೆ, ಆತನು ತನ್ನ ದೇಶವನ್ನು, ದೇವಾಲಯವನ್ನು ಶುದ್ಧೀಕರಣ, ಜೀರ್ಣೋದ್ಧಾರ ಮಾಡ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಆತನು ದೇವಾಲಯವನ್ನು ಜೀರ್ಣೋದ್ಧಾರ ಕಾರ್ಯ ಮಾಡ್ತಾನೆ. ಯೆರೂಸಲೇಮ್ ದೇವಾಲಯ ಬಹಳ ಸುಂದರವಾಗಿದ್ದಂಥದ್ದು. ಆದರೆ ಅನೇಕ ಸಂದರ್ಭಗಳಲ್ಲಿ ಆ ಎಲ್ಲ ದೇವಾಲಯ ಬಿದ್ದು ಹೋದಂಥ ಸಂದರ್ಭದಲ್ಲಿ ಈ ಯೋಷಿಯ ಅರಸ ದೇವಾಲಯವನ್ನು ಜೀರ್ಣೋದ್ಧಾರ ಕಾರ್ಯ ಮಾಡ್ತಾನೆ. ಅದನ್ನು ಉತ್ತಮವಾದಂಥ ರೀತಿಯಲ್ಲಿ ಅದನ್ನು ಕೆತ್ತನೆ ಮಾಡ್ತಾನೆ, ಅದಕ್ಕೆ ಶೃಂಗಾರ ಮಾಡ್ತಾನೆ, ಅದೆಲ್ಲವನ್ನು ಮಾಡ್ತಾನೆ. ಆದರೆ ಅದೆಲ್ಲವನ್ನು ಮಾಡುವಾಗ ಆತನಿಗೆ ಒಂದು ಅಚ್ಚರಿ ಕಾದಿರ್ತದೆ. ಏನು ಅದಂತ ಹೇಳಿದ್ರೆ 14ನೇ ವಚನ, ದೇವಾಲಯದ ಆಲಯದಲ್ಲಿ ಸಂಗ್ರಹವಾಗಿದ್ದ ಹಣವನ್ನು ತೆಗೆಯುವಾಗ ಆತನಿಗೆ ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ಯೆಹೋವನ ಧರ್ಮಶಾಸ್ತ್ರದ ಗ್ರಂಥ ಅವನಿಗೆ ಸಿಗ್ತದೆ. ನನ್ನ ಪ್ರಿಯ ಸ್ನೇಹಿತರೆ, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ, ಯಾಕೆ ಬೈಬಲ್ ಈ ಸೆಂಟರ್? ನಾವು ಬೈಬಲ್ ಕೇಂದ್ರಿತವಾದಂತಹ ರೀತಿಯ ಜೀವನ ನಡೆಸಬೇಕು. ಇಲ್ಲಿ ಆತನು ಆ ಹಣವನ್ನು ತೆಗೆಯುವಂಥ ಸಂದರ್ಭದಲ್ಲಿ ಆತನಿಗೆ ಮೋಶೆಯ ಧರ್ಮಶಾಸ್ತ್ರದ ಗ್ರಂಥ ತೋರ ಅವನ ಕೈಗೆ ಸಿಗ್ತದೆ. ನನ್ನ ಪ್ರಿಯ ಸ್ನೇಹಿತರೆ, ಇವತ್ತು ವೈಯಕ್ತಿಕವಾದಂಥ ರೀತಿಯಲ್ಲಿ
ನಮಗೆ ಮಾನಸಾಂತರಕ್ಕೆ ಒಂದೇ ಮಾರ್ಗ ಬೈಬಿಲ್ ಮಾತ್ರ. ನಮ್ಮನ್ನು ಮಾನಸಾಂತರಕ್ಕೆ ನಡೆಸುವಂಥದ್ದು, ಹೊಸ ಜೀವನಕ್ಕೆ ನಡೆಸುವಂಥದ್ದು ಧರ್ಮಗ್ರಂಥ ಮಾತ್ರ. ಆತನು ಇಡೀ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡ್ತಾನೆ, ಆದರೆ ಆತನ ಮನಸ್ಸಿನ ಶುದ್ಧತೆ ಆಗಿರಲಿಲ್ಲ. ಇವತ್ತು ನಾವು ಸಹ ನಮ್ಮ ದೇವಾಲಯಗಳು ಬಹಳ ಸುಂದರವಾಗಿರಬಹುದು, ನಮ್ಮ ಬಟ್ಟೆಗಳು ಸುಂದರವಾಗಿರಬಹುದು, ಆದರೆ ನನ್ನ ಜೀವನ, ನನ್ನ ಬದುಕು ಅದು ಸುಂದರವಾಗಬೇಕಾದರೆ ನಾನು ವೈಯಕ್ತಿಕವಾಗಿ ಪಶ್ಚಾತ್ತಾಪ ಪಡಬೇಕು. ಮಂಗಳೂರು ಕಡೆ ಹೋದರೆ ಪಶ್ಚಾತ್ತಾಪದ ವಾರ ಅಂತ ಮಾಡ್ತಾರೆ, ರಿಪೆಂಟೆನ್ಸ್ ವೀಕ್ ಅಂತೇಳಿ. 1 ವಾರಗಳ ಕಾಲ ಪಶ್ಚಾತ್ತಾಪದ ಕುರಿತಾಗಿ ದೇವರ ವಾಕ್ಯವನ್ನು ಬೋಧಿಸುತ್ತಾ ಇವತ್ತು ಪಶ್ಚಾತ್ತಾಪಕ್ಕೆ ಸಭೆ ಪಶ್ಚಾತ್ತಾಪ ಪಡಬೇಕಾಗಿದೆ. ದೇವರ ಬಳಿಯಲ್ಲಿ ನಿಂತುಕೊಂಡು ಆತನು ಅರಸನಾಗಿದ್ದರೂ ತನ್ನ ಬಟ್ಟೆಗಳನ್ನು ಅರಿದುಕೊಂಡು ಆತನು ಹೇಳ್ತಾನೆ, ಇದು ನಮ್ಮ ಪೂರ್ವಿಕರು ಈ ಗ್ರಂಥದಲ್ಲಿ ಬರೆದಿರುವ ಆಜ್ಞೆಗಳನ್ನು ಕೈಗೊಳ್ಳದೆ ಹೋಗಿದ್ದಾರೆ, ಹಾಗಾಗಿ ದೇವರು ನಮ್ಮ ಮೇಲೆ ಕೋಪವನ್ನು, ರೌದ್ರವನ್ನು ಮಾಡಿದ್ದಾನೆ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ದೇವಾಲಯದ ಶುದ್ಧೀಕರಣ ಒಂದು ಕಡೆ, ನನ್ನ ಮನಸ್ಸಿನ ಶುದ್ಧೀಕರಣಕ್ಕೆ ದೇವರು ಈ ಸಂದರ್ಭದಲ್ಲಿ ಆದ್ಯತೆ ಕೊಡ್ತಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಪ್ರತಿ ಭಾನುವಾರ ಆರಾಧನೆಗೆ ಬರ್ತಾ ಇದ್ದೇನೆ, ಪ್ರತಿ ವಾರ ದೇವರ ಬಳಿಗೆ ಬರ್ತಿದ್ದೇನೆ. ನನ್ನ ಬಳಿಯಲ್ಲಿ ನನ್ನ ಧರ್ಮಗ್ರಂಥ ಇದೆ, ಆದರೆ ಪಶ್ಚಾತ್ತಾಪಕ್ಕೆ, ಆ ಪಶ್ಚಾತ್ತಾಪದ ಹೃದಯ ನನ್ನ ಬಳಿಯಲ್ಲಿ ಇದೆಯಾ ಎನ್ನುವಂಥದ್ದನ್ನು ಆಲೋಚನೆ ಮಾಡಬೇಕಾಗಿದೆ. ಯೋಷೀಯ ಆತನು ಬಹಳ ಸಣ್ಣ ವ್ಯಕ್ತಿ, ಅರಸನಾಗಿದ್ದರೂ, 18 ವರ್ಷದ ವ್ಯಕ್ತಿಯಾಗಿದ್ದರೂ ಸಹ ಆತನು ದೇವರಿಗೆ ಪಶ್ಚಾತ್ತಾಪದ ಹೃದಯದಿಂದ ತನ್ನ ಬಟ್ಟೆಗಳನ್ನು ಹರಿಕೊಂಡು ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪದಿಂದ ಕಣ್ಣೀರಿಟ್ಟು ಆ ಧರ್ಮಗ್ರಂಥವನ್ನು ತೆಗೆದುಕೊಂಡು ಅದನ್ನು ತನ್ನ ಜೀವನದಲ್ಲಿ ಮುಂದೆ ನಡೆಸಿಕೊಂಡು ಹೋಗುವಂಥದ್ದು ನೋಡ್ತೇವೆ. ನನ್ನ ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯದ ಕೊನೆಯ ಹಂತಕ್ಕೆ ಬಂದಿದ್ದೇನೆ. ಹಾಗಾದರೆ ರಿಫಾರ್ಮೇಷನ್, ಪುನಃಸ್ಥಾಪನೆ, ಮಾರ್ಟಿನ್ ಲೂಥರ್ 500 ವರ್ಷಗಳ ಹಿಂದೆ ಮಾಡಿದಂತಹ ಪುನಃಸ್ಥಾಪನೆ, ಅದು ಸಭೆಯನ್ನು ವಿಭಜನೆ ಮಾಡುವುದಕ್ಕೆ ಮಾಡಿದಂಥ ಪುನಃಸ್ಥಾಪನೆ ಅಲ್ಲ, ಬದಲು ಸಭೆ ಪುನಃ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುವುದಕ್ಕೆ ಮಾಡಿದಂಥ ಒಂದು ಹೋರಾಟ. ಹಾಗಾದರೆ ದೇವರ ಮೇಲೆ ನಿನಗಿದ್ದ ಪ್ರೀತಿ ಎಲ್ಲಿದೆ? ಪ್ರಕಟಣೆ ಪುಸ್ತಕದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಆ ಮಾತುಗಳನ್ನು ಹೇಳ್ತಾನೆ, ನೀನು ದೇವರ ಮೇಲೆ ಇಟ್ಟ ಪ್ರೀತಿ ಎಲ್ಲಿದೆ? ಇನ್ನು ಎರಡನೇದಾಗಿ, ನನ್ನ ಆಲಯ ಅದು ಆರಾಧನಾ ಕೇಂದ್ರಿತವೋ ಅಥವಾ ವ್ಯಾಪಾರ ಕೇಂದ್ರಿತವೋ? ಇನ್ನು ಮೂರನೇದಾಗಿ, ಮಾನಸಾಂತರ, ಪಶ್ಚಾತ್ತಾಪಕ್ಕೆ ನಾವು ದೇವರ ಗ್ರಂಥ ನಮಗೆ ಸಹಾಯ ಮಾಡ್ತದೆ. ಹಾಗಾದರೆ ಪುನಃಸ್ಥಾಪನಾ ಈ ಒಂದು ವಿಶೇಷವಾದಂಥ ದಿವಸದಲ್ಲಿ ನಾವು ನಡೆದು ಬಂದಂಥ ಹಿನ್ನೆಲೆ, ನಮ್ಮ ಸಭೆ ಹೇಗೆ ನಡ್ಕೊಂಡು ಬಂತು, ನಾವು ಯಾವ ರೀತಿಯಲ್ಲಿ ನಮ್ಮ ಸಭೆ ನಡೆಸಲ್ಪಡ್ತಾ ಇದೆ ಎನ್ನುವಂಥದ್ದನ್ನು ಯಾವಾಗಲೂ ನಾವು ಆಲೋಚನೆ ಮಾಡೋಣ. ಯಾವತ್ತೂ ನಮ್ಮ ಸಭೆಗಳ ಕುರಿತಾಗಿ ಯಾರು ನಕಾರಾತ್ಮಕವಾಗಿ ಮಾತನಾಡಬೇಡ್ರಿ. ಸಭೆಯ ಆರಾಧನೆಗಳ ಕುರಿತಾಗಿ ನಕಾರಾತ್ಮಕವಾಗಿ ಮಾತನಾಡೋದು ಬೇಡ. ಯಾಕಂದರೆ ಇದು ಯಾವಾಗಲೂ ಹೇಳ್ತೇನೆ, ಇದು ಬೆವರಿನಿಂದ ಕಟ್ಟಲ್ಪಟ್ಟಂಥ ಸಭೆಯಲ್ಲ, ಬದಲು ಆಗಿನ ಕಾಲದ ಮಿಷನರಿಗಳು ರಕ್ತದಿಂದ ರಕ್ತ ಸಾಕ್ಷಿಯಾಗಿ ಕಟ್ಟಲ್ಪಟ್ಟಂಥ ಸಭೆಗಳು. ನಾವು ಯಾವತ್ತೂ ಹೇಳ್ತೇವೆ, ನಮ್ಮ ಈ ಸಭೆಗೆ ನಾನು ಬೆವರು ಸುರಿಸಿದ್ದೇನೆ ಅಂಥೇಳಿ ನಾವು ಬೆವರು ಸುರಿಸ್ತಾ ಇದ್ದೇವೆ. ಅವರು ರಕ್ತಗಳನ್ನು ಸುರಿಸಿ, ತಮ್ಮ ರಕ್ತಗಳನ್ನು ಸುರಿಸಿ ಅದರ ಮೂಲಕ ಸಭೆಗಳನ್ನು ಕಟ್ಟಿದ್ದಾರೆ. ಹಾಗಾದರೆ ಆ ಸಭೆಯಿಂದ ನಾವು ಮುಂದೆ ಹೋಗ್ತಾ ಇದ್ದೇವೆ, ಮುಂದೆ ಹೋಗೋಣ. ಸಭೆಯಲ್ಲಿ ಬಲಹೀನತೆಗಳಿದೆ, ಬಲವೂ ಇದೆ, ಅದರೊಟ್ಟಿಗೆ ನಾವು ದೇವರನ್ನು ಆಶ್ರಯಿಸಿಕೊಳ್ಳೋಣ. ಕೊನೆಯದಾಗಿ, ಯಾವಾಗಲೂ ಬೈಬಿಲ್ ನಿಮ್ಮ ಸಂಗಡ ಇರಲಿ. ಬೈಬಿಲ್ ನಿಮ್ಮನ್ನು ಕಾಪಾಡ್ತದೆ ಮತ್ತು ನಮ್ಮನ್ನು, ನಮ್ಮ ಸಭೆಯನ್ನು ಸಹ ಕಾಪಾಡ್ತದೆ. ದೇವರ ಈ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಕರ್ತನೆ, ಜೀವ ಸ್ವರೂಪನಾದ ನಮ್ಮ ತಂದೆಯಾದಂಥ ದೇವರೇ, ನೀನು ಕೊಟ್ಟಂಥ ಈ ಅವಕಾಶಕ್ಕಾಗಿ ನನಗೆ ಸ್ತೋತ್ರ ಹೇಳ್ತೇವೆ. ನೀನು ದಯಪಾಲಿಸಿದಂಥ ವಾಕ್ಯದ ಅರ್ಥಗಳಿಗಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಸ್ವಾಮಿ, ಸಭೆ ಅದು ನಿನ್ನದು, ಸಭೆ ಆರಾಧನೆ ಅದು ನಿನ್ನದು. ಸ್ವಾಮಿ, ನಾವು ಮಾಡುವಂಥ ಆರಾಧನೆ ನೀನು ಮೆಚ್ಚುವಂತಹ ಆರಾಧನೆ ಇರಲಿ. ನಾವು ಮಾಡುವಂತಹ ಎಲ್ಲ ಕಾರ್ಯಗಳು ನೀನು ಮೆಚ್ಚುವಂತಹ ಕಾರ್ಯಗಳಾಗಿರಲಿ.
ನಾವು ಯಾವಾಗಲೂ ನಿನ್ನನ್ನು ಪ್ರೀತಿಸಿ ಸಲಹಿ ಜೀವಿಸುವಂತೆ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ನಮ್ಮ ರಕ್ಷಕನೂ ಒಡೆಯನೂ ಆದಂಥ ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇವೆ. ಆಮೆನ್. ನಾವೆಲ್ಲರೂ ಎದ್ದು ನಿಂತುಕೊಂಡು ನಾವು ನಂಬಿರುವಂತಹ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಏರಿಕೆ ಮಾಡೋಣ. ಪುಟ 128ನೇ ಪುಟದಲ್ಲಿರುವಂತಹ ಅಪೊಸ್ತಲರ ವಿಶ್ವಾಸ ಸೂತ್ರ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯೆಯ ಮರಿಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತ್ಯ ಪಿಲಾತನ ಶ್ರಮೆ ಹೊಂದಿ ಶಿಲುಬೆ ಜಡಿಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು ಮೂರನೇ ಸಲ ಸತ್ತವಳಿಗೆ ಎದ್ದು ಪರಲೋಕಕ್ಕೆ ಏರುವಾಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಭಾಷೆ ಕುಳಿತುಕೊಂಡಿದ್ದಾನೆ. ಈತನು ಅಲ್ಲಿಂದ ಬಂದು ಬದುಕರಿಗೂ ಸತ್ತವರಿಗೂ ನ್ಯಾಯ ತೀರಿಸನೆಂಬ ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ನ್ಯೂನತೆಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವನದಲ್ಲಿ ನಂಬುತ್ತೇನೆ. ದಯಮಾಡಿ ಸಭೆಯವರು ಕುಳಿತುಕೊಳ್ಳ್ರಿ. ಈಗ ಸಭೆಗೆ ತಿಳಿಸುವ ಸಭಾ ಪ್ರಕಟಣೆಯನ್ನು ಕೇಳಿಸಿಕೊಳ್ಳೋಣ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ದೇವರೇ, ನೀನು ಸರ್ವೋತ್ಕೃಷ್ಟನು, ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿರುವವನು, ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡಿರುವವನು ಆಗಿದ್ದಿ. ನಿನಗೆ ಸ್ತೋತ್ರ ಪ್ರಭು. ಕರ್ತನಲ್ಲಿ ಪ್ರೀತಿಯುಳ್ಳ ಸಭಿಕರೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದಿಸಿ ಸ್ವಾಗತಿಸುತ್ತೇವೆ. ಮುಂದಿನ ಭಾನುವಾರ ಬೆಳಗ್ಗೆ 8:30 ಗಂಟೆಗೆ ನಮ್ಮ ಆಲಯದಲ್ಲಿ ಆರಾಧನೆಯು ನಡೆಸಲ್ಪಡುವುದು. ಕಳೆದ ವಾರದಲ್ಲಿ ಬಂದಂಥ ಕಾಣಿಕೆಗಳ ವಿವರ: ಜನರಲ್ ಆಫರಿಂಗ್ 11,066, ಟ್ಯಾಂಕ್ಸ್ ಆಫರಿಂಗ್ 23,650, ಬರ್ತ್ಡೇ ಆಫರಿಂಗ್ 6,900, ವೆಡ್ಡಿಂಗ್ ಆ್ಯನಿವರ್ಸರಿ 4,301, ಹಾರ್ವೆಸ್ಟ್ ಆಫರಿಂಗ್ 10,000, ಕ್ಲಾಸ್ ಮನಿ 11,650, ಬರಿಯಲ್ ಫಂಡ್ 1,000, ಪೂರ್ ಫಂಡ್ 50, ಬೈಬಲ್ ಸೊಸೈಟಿ 50. ಒಟ್ಟು ಸಂಗ್ರಹವಾದ ಕಾಣಿಕೆ 68,667 ರೂಗಳು ಮಾತ್ರ. ಸಭೆಗೆ ತಿಳಿಸುವ ಕೆಲವೊಂದು ಪ್ರಕಟಣೆಗಳು. ಮುಂದಿನ ಭಾನುವಾರ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಬೆಳಗ್ಗೆ 8 ಗಂಟೆಗೆ ಸಭೆಯ ಮುಂಭಾಗದಲ್ಲಿರುವಂತಹ ಸ್ಥಳದಲ್ಲಿ ಧ್ವಜಾರೋಹಣ ಕಾರ್ಯ ಇರ್ತದೆ. ದಯಮಾಡಿ ಅದರಲ್ಲಿ ಭಾಗವಹಿಸುವಂತೆ ನಿಮ್ಮನ್ನು ಕೇಳಿಕೊಳ್ತೇನೆ. ಇನ್ನು ಎರಡನೇದಾಗಿ ನಾಳಿನ ದಿವಸ ಪ್ರಾರ್ಥನಾ ತಂಡದವರಿಂದ ಒಂದು ವಿಶೇಷವಾದಂತಹ ಆನ್ಲೈನ್ ಝೂಮ್ನಲ್ಲಿ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಯ ತನಕ ಪ್ರಾರ್ಥನೆಗಳ ಕುರಿತಾದಂತಹ ವಿಚಾರಗಳಿದೆ. ಅದರಲ್ಲಿ ನೀವು ಭಾಗವಹಿಸ್ಬೋದು. ಹೆಚ್ಚಿನ ವಿವರಗಳನ್ನು ನೀವು ಶ್ರೀಯುತ ಮ್ಯಾಥ್ಯೂ ಅವರಲ್ಲಿ ತಿಳ್ಕೊಳ್ಳುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಇನ್ನು ಮೂರನೇದಾಗಿ ಮುಂದಿನ ಭಾನುವಾರವನ್ನು ಒಂದು ವಿಶೇಷವಾದಂಥ ರೀತಿಯಲ್ಲಿ ಆರಾಧಿಸುವುದಕ್ಕೆ ಆಲೋಚನೆ ಮಾಡಿದ್ದೇನೆ. ಮುಂದಿನ ಭಾನುವಾರ ನಮ್ಮ ಸಭೆಯಲ್ಲಿರುವಂತಹ ಹೊರ ದೇಶದಲ್ಲಿರುವಂತಹ ಹೊರ ರಾಜ್ಯದಲ್ಲಿರುವಂತಹ ಹೊರ ಜಿಲ್ಲೆಯಲ್ಲಿರುವಂತಹ ಜನರನ್ನು ನಾವು ನೆನೆಸಿಕೊಳ್ತೇವೆ. ಯಾಕಂತ ಹೇಳಿದ್ರೆ ಅನೇಕರು ಬೇರೆ ಬೇರೆ ಉದ್ದೇಶದಿಂದ ವಿದೇಶದಲ್ಲಿದ್ದಾರೆ, ಪರಸ್ಥಳದಲ್ಲಿದ್ದಾರೆ. ಆದರೆ ಅವರು ನಮ್ಮ ಸಭೆಯ ಸದಸ್ಯರಾಗಿದ್ದಾರೆ. ಅವರನ್ನು
ನೆನೆಸಿಕೊಂಡು ಅವರಿಗೋಸ್ಕರ ವಿಶೇಷವಾದಂಥ ರೀತಿಯ ಪ್ರಾರ್ಥನೆ ಮಾಡುವುದಕ್ಕೆ ಮತ್ತು ಶೇಫರ್ ಸ್ಮಾರಕ ದೇವಾಲಯ ಮತ್ತು ಅವರೊಟ್ಟಿಗೆ ಸಂಬಂಧ ಅದು ಕಡಿದು ಹೋಗಬಾರ್ದು, ಅದು ನಿರಂತರವಾಗಿರಬೇಕೆನ್ನುವಂಥ ಉದ್ದೇಶದಿಂದ ಮುಂದಿನ ಭಾನುವಾರವನ್ನು ಅವರಿಗೋಸ್ಕರ ಮೀಸಲಾಗಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ನಡೆಸಲಾಗ್ತದೆ. ಹಾಗಾಗಿ ನಮ್ಮ ಸಭೆಯಲ್ಲಿರುವಂತಹ ಅನೇಕ ಕುಟುಂಬಗಳಲ್ಲಿ ನಾನು ಕೇಳಿಕೊಳ್ಳುವಂಥದ್ದು ಏನಂತ ಹೇಳಿದ್ರೆ, ಯಾರ್ಯಾರು ನಿಮ್ಮ ಮಕ್ಕಳಿದ್ದೀರಿ, ನಿಮ್ಮ ಕುಟುಂಬದವರಿದ್ದಾರೆ, ಅವರ ಹೆಸರುಗಳನ್ನು ನನಗೆ ತಿಳಿಸಿ, ಅವರ ಹೆಸರುಗಳನ್ನು ವೈಯಕ್ತಿಕವಾಗಿ ಇಟ್ಟು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತು ನಮ್ಮ ಫೇಸ್ಬುಕ್ ಲೈವ್ನ ಅವರಿಗೆ ನೀವು ಅದನ್ನು ತಿಳಿಸಿಕೊಡ್ರಿ. ಅವರು ನಮ್ಮ ಆರಾಧನೆಗಳನ್ನು ಸದಾಕಾಲ ನೋಡುತ್ತಾ ಸಭೆಯೊಟ್ಟಿಗೆ ಒಂದು ರೀತಿಯಲ್ಲಿ ಭಾವನಾತ್ಮಕವಾದಂತಹ ಸಂಬಂಧ ಅದು ಮುಂದೆ ಸಾಗಬೇಕೆನ್ನುವಂಥ ಉದ್ದೇಶದಿಂದ ಈ ಆಲೋಚನೆಯನ್ನು ಮಾಡಿದ್ದೇವೆ. ಹಾಗಾಗಿ ವಿಶ್ವ ಕನ್ನಡ ಭಾನುವಾರ ಎಂಬುದಾಗಿ ಮುಂದಿನ ಭಾನುವಾರವನ್ನು ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಶೇಫರ್ ಸ್ಮಾರಕ ದೇವಾಲಯದ ಬೇರೆ ಬೇರೆ ಸ್ಥಳದಲ್ಲಿರುವಂತಹ ಎಲ್ಲ ಕನ್ನಡಿಗರನ್ನು ಮತ್ತು ನಮ್ಮ ಸಭೆಯ ಸದಸ್ಯರನ್ನು ನಾವು ನೆನೆಸಿಕೊಳ್ತೇವೆ. ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಸಿದ್ಧ ಮಾಡ್ತೇವೆ. ವರ್ಚುವಲ್ ಬೈಬಲ್ ರೀಡಿಂಗನ್ನು ನೆಕ್ಸ್ಟ್ ವೀಕ್ ಮಾಡ್ತೇವೆ. ವರ್ಚುವಲ್ ಅವರು ಅಲ್ಲೇ ಬೈಬಲ್ ಓದ್ತಾರೆ, ಅದನ್ನು ನಮ್ಮ ಸ್ಕ್ರೀನ್ ಮೇಲೆ ನಾವು ಹಾಕ್ತೇವೆ. ಸೊ ಹಾಗಾಗಿ ನಮ್ಮ ಮತ್ತು ಅವರ ಸಂಬಂಧ ಅದು ಮುಂದೆ ಹಾಗೆ ಹೋಗಲಿ ಎನ್ನುವಂಥ ಉದ್ದೇಶದಿಂದ ಈ ಕಾರ್ಯವನ್ನು ಮಾಡ್ತಾಯಿದ್ದೇವೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಮತ್ತು ಫೇಸ್ಬುಕ್ ಲೈವ್ ನೋಡ್ತಿರುವಂಥ ನಮ್ಮ ಸಭೆಯವರಿಗೆ ಕೇಳಿಕೊಳ್ಳುವಂಥ ಏನಂತ ಹೇಳಿದ್ರೆ, ನಮ್ಮ ಸಭೆಯ ಸದಸ್ಯರು ಯಾರ್ಯಾರು ಬೇರೆ ಹೊರದೇಶದಲ್ಲಿದ್ದಾರೆ ಅವರೆಲ್ಲರ ಹೆಸರುಗಳನ್ನು ನನಗೆ ತಿಳಿಸುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಮುಂದಿನ ಭಾನುವಾರ ಒಂದು ವಿಶೇಷವಾದಂಥ ರೀತಿಯಲ್ಲಿ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅವರ ಜೀವನಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಹಾಡುವ ಜ್ಞಾನ ಕೀರ್ತನೆಯಲ್ಲಿ 143ನೆಯ ಜ್ಞಾನ ಕೀರ್ತನೆಯನ್ನು ಹಾಡೋಣ. 143ನೆಯ ಜ್ಞಾನ ಕೀರ್ತನೆ ಹಾಡುವಾಗ ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸೋಣ. ದೇವರು ಕಾಯುವನು, ನಿತ್ಯವೂ ಪಾವನ ಮಾಡುವನು.
ವಿವಾಹದ ಪ್ರಕಟಣೆ. ನಮ್ಮ ಶೇಫರ್ ಸ್ಮಾರಕ ದೇವಾಲಯದ ಸದಸ್ಯರಾದ ಲೇಟ್ ಮೈಕಲ್ ಶಂಕರಪ್ಪ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ರವರ ಮಗನು ಚಿರಂಜೀವಿ BM ಸುರೇಶ್ ಬಾಬು ಎಂಬಾತನಿಗೂ CSI ರೈಸ್ ಸ್ಮಾರಕ ದೇವಾಲಯ ಬೆಂಗಳೂರು ಸಭೆಯ ಸದಸ್ಯರಾದ ಶ್ರೀ K ಜಯಪಾಲ್ ಹಾಗೂ ಶ್ರೀಮತಿ ಪುಷ್ಪ ಲೋಗಿನಿ ರವರ ಮಗಳು ಚಿರಂಜೀವಿ ಸೌಭಾಗ್ಯವತಿ ವಿಮಲಾ ಜೆ ಎಂಬಾಕೆಗೂ ಪರಿಶುದ್ಧ ವಿವಾಹ ನಡೆಸಲಿದೆ ಎಂಬುದಾಗಿ ಮೊದಲನೇ ಸಾರಿ ಪ್ರಕಟಿಸುತ್ತೇನೆ. ಮೇಲ್ಕಂಡ ಇವರುಗಳು ಮದುವೆಯಾಗಲು ನ್ಯಾಯವಾದ ಅಭ್ಯಂತರವಿದೆ ಎಂದು ಯಾರಿಗಾದರೂ ತಿಳಿದಿದ್ದ ಪಕ್ಷದಲ್ಲಿ ಅಂಥವರು ಬರವಣಿಗೆ ಮೂಲಕ ಸಾಕಷ್ಟು ಸಾಕ್ಷ್ಯಾಧಾರಗಳ ಸಹಿತ ಮುಂಚಿತವಾಗಿ ಸಭಾಪಾಲಕರಿಗೆ ತಿಳಿಸುವಂತೆ ವಿನಂತಿ. ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಈ ವಾರದಲ್ಲಿ ತಮ್ಮ ಜನನ ದಿವಸ ಮತ್ತು ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂಥ ಪ್ರಿಯರು ಈ ರೀತಿ ಇದ್ದಾರೆ. ಮಿಸಸ್ ಸಂಗೀತ ನಿಖಿಲ್, ಮಿಸ್ ಟ್ಯಾನ್ಸಿ ಮ್ಯಾಗ್ದಲಿನ್, ಮಾಸ್ಟರ್ ರಾಜ್ ಸುಮಿತ್, ಮಿಸಸ್ ದೀಪಾ ಯೇಸುರಾಜ್, ಕುಮಾರಿ ಸುವಾರ್ತೆ, ಮಿಸ್ಟರ್ ಸನತ್ ಶಾಡ್ರಾಕ್, ಮಿಸ್ ಶರ್ಲೀನ್ ಎಸ್, ಮಿಸಸ್ ಮಮತಾ ಮ್ಯಾಗ್ದಲಿನ್, ಮಿಸಸ್ ಶೀಲಾ ಸ್ಯಾಮ್ವೆಲ್, ಮಿಸಸ್ ಫ್ರೀಡಾ ಜಾನೆಟ್ ವೆಸ್ಲಿ, ಮಿಸ್ಟರ್ ಗೌತಮ್ ದಾಸ್, ಮಿಸಸ್ ರೂತ್ ಪೀಟರ್, ಮಿಸ್ಟರ್ GLJ ವೈಶುರಿ, ಮಿಸ್ ನಮಿತಾ ಒಬೇಡ್, ಮಿಸ್ಟರ್ ವಿಕ್ಟರ್ ಜಾನ್ಸನ್, ಮಿಸ್ಟರ್ ಡೆನಿಸ್ ಸಾಧು, ಮಿಸಸ್ ರೀನಾ ಸುಪ್ರಿಯಾ ಇಂಚಲ್, ಮಿಸ್ಟರ್ ವಿಜಯ ಸಾರಥಿ, ಕುಮಾರಿ ಅಪೇಕ್ಷಾ ಎಸ್, ಮಿಸ್ಟರ್ ಆನಂದರಾಜ್ ಕೆ, ಮಿಸ್ ನಿಶ್ಚಿತಾ ಇಮ್ಯಾನ್ಯಲ್. ಅದೇ ರೀತಿಯಲ್ಲಿ ತನ್ನ ವಿವಾಹ ವಾರ್ಷಿಕೋತ್ಸವವನ್ನು ಕಾಣುವಂಥ ಪ್ರಿಯರು ಮಿಸ್ಟರ್ ಬೆಂಜಮಿನ್ ಆ್ಯಂಡ್ ಮಿಸಸ್ ಮರಿಯಮ್ಮ, ಮಿಸ್ಟರ್ ಸೆಂದಿಲ್ ಆ್ಯಂಡ್ ಮಿಸಸ್ ಪ್ರಿಸಿಲಾ, ಮಿಸ್ಟರ್ ಡ್ಯಾನಿಯಲ್ ಉದಯ್ ಕುಮಾರ್ ಆ್ಯಂಡ್ ಮಿಸಸ್ ಐರಿನ್ ಅನುಪಮ, ಮಿಸ್ಟರ್ ರೊನಾಲ್ಡ್ ಸಾಲಿನ್ಸ್ ಆ್ಯಂಡ್ ಮಿಸಸ್ ರಮ್ಯಾ ಸಾಲಿನ್ಸ್. ಇವರಿಗೆ ಸಂಗೀತದ ಮೂಲಕ ಶುಭಾಶಯವನ್ನು ಕೋರೋಣ. ನಾವು ಎದುರಿಟ್ಟುಕೊಂಡು ಸಂಗೀತದ ಮೂಲಕ ಈ ಪ್ರಿಯರಿಗೆ ದೇವರ ಆಶೀರ್ವಾದವನ್ನು ಕೋರೋಣ. ಅವರು ಮುಂದೆ ಬಂದು ಪ್ರಾರ್ಥನೆಗೋಸ್ಕರ ಮುಂದೆ ಬರುವಂತೆ ಕೇಳಿಕೊಳ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿ ನಮ್ಮ ಕುಟುಂಬಗಳನ್ನು ನಡೆಸಿ
ನಮ್ಮ ಆರಾಧನೆಯಲ್ಲಿ ಸದಾಕಾಲ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ ನಡೆಸುವಂಥ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ನಾವು ನಮ್ಮ ಸಂತೋಷದ ದಿವಸಗಳನ್ನು, ಆಶೀರ್ವಾದದ ದಿವಸಗಳನ್ನು ಸ್ಮರಿಸಿ ನಿನ್ನ ಬಳಿಗೆ ಬಂದಿದ್ದೇವೆ. ಸ್ವಾಮಿ, ನಾವು ಸಭೆಯ ಅನ್ಯೋನ್ಯತೆಯಲ್ಲಿ, ನಿನ್ನ ಪ್ರೀತಿಯಲ್ಲಿ ನಾವು ಸದಾಕಾಲ ಭಾಗವಹಿಸುತ್ತಾ ನೀನು ನಮಗೆ ಕೊಟ್ಟಂತಹ ಹೊಸ ವರ್ಷವನ್ನು ಸ್ಮರಿಸಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುವಂಥ ಅವಕಾಶ ಕೊಟ್ಟಿದೆ. ವಿಶೇಷವಾಗಿ ಕರ್ತನೆ, ನಮ್ಮ ಸಭೆಯ ಸದಸ್ಯರಾದಂತಹ ಶ್ರೀಯುತ BM ಸುರೇಶ್ ಬಾಬು ಮತ್ತು ರೈಸ್ಮಾರಕ ದೇವಾಲಯದ ಸದಸ್ಯರಾದಂತಹ ಕುಮಾರಿ ವಿಮಲ, ಇವರಿಬ್ಬರ ವಿವಾಹದ ಮೊದಲನೆಯ ಪ್ರಕಟಣೆಯನ್ನು ಮಾಡುವಂಥ ಅವಕಾಶ ಕೊಟ್ಟಿದೆ. ಅದು ಕರ್ತನೆ, ನೀನು ಅವರಿಬ್ಬರನ್ನು ಭಾಳ ಸಂಗಾತಿಗಳನ್ನಾಗಿ ಕುಟುಂಬ ಜೀವನಕ್ಕೆ, ದಾಂಪತ್ಯ ಜೀವನಕ್ಕೆ ಕಾಲಿಡುವುದಕ್ಕೆ ನೀನು ಅವರಿಬ್ಬರನ್ನು ಕರೆದಿದ್ದಿ ಸೇರಿಸುತ್ತಾ ಇದ್ದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಇಬ್ಬರು ಮಕ್ಕಳನ್ನು ಆಶೀರ್ವಾದ ಮಾಡು, ಈ ಎರಡು ಕುಟುಂಬಗಳನ್ನು ನೀನು ಬಲಪಡಿಸು ಕರ್ತನೆ. ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಜಯಪಾಲ್ ಇವರೆರಡು ಕುಟುಂಬಗಳನ್ನು ಕರ್ತನೆ ನೀನು ನಿನ್ನ ಹಸ್ತಗಳಿಗೆ ನಾವು ಒಪ್ಪಿಸಿಕೊಡ್ತೇವೆ. ವಿವಾಹದ ಮುಂದಿನ ಎಲ್ಲ ಕಾರ್ಯದಲ್ಲಿ ನೀನು ಅವರ ಸಂಗಡ ಇದ್ದು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದೇ ರೀತಿಯಲ್ಲಿ ಸ್ವಾಮಿ, ತಮ್ಮ ಜನನ ದಿವಸವನ್ನು ಕಾಣುವಂತಹ ಈ ಪ್ರಿಯರಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಹೊಸ ವರ್ಷವನ್ನು ನೀನು ಅವರಿಗೆ ನೋಡ ಮಾಡಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಅವರ ಜೀವನದಲ್ಲಿ ಸಂತೋಷದ ದಿವಸವನ್ನು ಕಂಡು ನಿನಗೆ ಸ್ತೋತ್ರವನ್ನು ಹೇಳುವಂಥ ಅವಕಾಶ ಕೊಟ್ಟಿದ್ದೆ, ಅದಕ್ಕಾಗಿ ನಿನಗೆ ವಂದನೆ ಹೇಳ್ತೇವೆ. ನಿನ್ನ ಕೃಪೆಯಿಂದಲೂ ನಿನ್ನ ಆಶೀರ್ವಾದದಲ್ಲೂ ಅವರನ್ನು ತುಂಬಿಸು ಕರ್ತನೆ. ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂತಹ ದಂಪತಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರ ಜೀವನದಲ್ಲಿ ದಾಂಪತ್ಯ ಜೀವನದ ಮೂಲಕ ಒಟ್ಟಾಗಿ ಗಂಡ ಹೆಂಡತಿಯರಾಗಿ ಬದುಕಿ ಯಾವಾಗಲೂ ತಮ್ಮ ಸಂಸಾರ ಜೀವನದಲ್ಲಿ ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆ ಎನ್ನುವಂತಹ ದೃಢ ನಂಬಿಕೆ ವಿಶ್ವಾಸದಲ್ಲಿ ಮುಂದೆ ಸಾಗುವಂತೆ ಅವರನ್ನು ಬಲಪಡಿಸು ಕರ್ತನೆ. ಇಡೀ ಸಭೆ ಅವರಿಗೋಸ್ಕರ ಶುಭಾಶಯ ಕೋರ್ತದೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತದೆ ಸ್ವಾಮಿ. ಎಲ್ಲ ಪ್ರಿಯರನ್ನು ನಿನ್ನ ಪರಾಂಬರಿಕೆಗೆ ಒಪ್ಪಿಸಿಕೊಡ್ತೇವೆ. ಈ ಒಂದು ಸಂದರ್ಭದಲ್ಲಿ ನಿನ್ನ ಆರೋಗ್ಯ, ನಿನ್ನ ಸಮಾಧಾನ, ನಿನ್ನ ಕೃಪೆ ಇವರ ಸಂಗಡ ಇರಲಿ ಕರ್ತನೆ. ಈ ಆಲಯದಲ್ಲಿ ಯಾರಾದರೂ ದುಃಖದಲ್ಲಿ ಬಂದಿದ್ದರೆ, ಅನಾರೋಗ್ಯದಲ್ಲಿದ್ದರೆ, ಸಮಸ್ಯೆಯಲ್ಲಿದ್ದರೆ, ಹೋರಾಟದಲ್ಲಿದ್ದರೆ ಕರ್ತನೆ, ಬೇರೆ ಬೇರೆ ರೀತಿಯಲ್ಲಿ ಕುಟುಂಬದ ಮತ್ತು ವೈಯಕ್ತಿಕ ಜೀವನದ ತೊಂದರೆಗಳಲ್ಲಿದ್ದರೆ ಅಂಥವ್ರು ನಾವು ಸ್ಮರಿಸ್ತೇವೆ ಸ್ವಾಮಿ. ಅವರು ಇಂದಿರುವಂಥ ಸ್ಥಳದಲ್ಲಿಯೇ ನಿನ್ನ ಆದರಣೆ ಕೊಡು, ನಿನ್ನ ಕೃಪೆ ಕೊಡು, ನಿನ್ನ ಬಲ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಮ್ಮ ಸಭೆಯ ಆರಾಧನೆಗೆ ಭಾಗವಹಿಸಲಾಗದಂತಹ ಅನೇಕ ನಮ್ಮ ಹಿರಿಯ ನಾಗರಿಕರನ್ನು, ಮಕ್ಕಳನ್ನು, ಕುಟುಂಬದವರನ್ನು ನಾವು ಸ್ಮರಿಸಿಕೊಳ್ತೇವೆ. ಅವರಿರುವಂಥ ಸ್ಥಳದಲ್ಲಿಯೇ ನಿನ್ನ ಬಲ, ನಿನ್ನ ಕೃಪೆ, ನಿನ್ನ ಆಶೀರ್ವಾದದಿಂದ ತುಂಬಿಸಿ ನಡೆಸಿ ಎಂಬುದಾಗಿ ತಲೆಬಾಗಿರುವಂಥ ನಮ್ಮೆಲ್ಲರನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವು ಕೊನೆಯದಾಗಿ ಹಾಡುವ ಸಂಗೀತದಲ್ಲಿ 256ನೆಯ ಸಂಗೀತವನ್ನು ಹಾಡುತ್ತಾ ನಮ್ಮ ಆರಾಧನೆಯನ್ನು ಮುಕ್ತಾಯಗೊಳಿಸೋಣ. 256ನೆಯ ಸಂಗೀತ, ಸಭೈಕ್ಯ ಅಸ್ತಿವಾರ ಕ್ರಿಸ್ತೇಸುವು ತಾನು. Oh
ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ತುದೇ ಪಾಲಿಸು, ನಮ್ಮ ತಪ್ಪು ಮಾಡಿದರೂ ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಮನುಷ್ಯೋಧನೆಗೆ ಸೇರಿಸದೆ ಕೇಳಿ ನಮ್ಮ ತಪ್ಪಿಸು, ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನಗೆ ಸ್ವಾಮಿ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಸಭೆಗೆ ನಾಯಕನಾಗಿರುವಂತಹ ದೇವರ ಬಳಿಯಲ್ಲಿ ನಮ್ಮ ವಿಶ್ವಾಸ ನಂಬಿಕೆಯನ್ನು ಇಟ್ಟುಕೊಂಡು ಮುಂದೆ ಸಾಗೋಣ. ಪುನಃಸ್ಥಾಪಿಸುವಂತಹ ದೇವರ ಆಶ್ರಯದಲ್ಲಿ ಆತನ ಪ್ರೀತಿಯಲ್ಲಿ ಮುಂದೆ ಸಾಗೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರ ಸಂಗಡ ಸದಾ ಕಾಲವೂ ನೆಲೆಗೊಂಡಿರಲಿ. ಆಮೆನ್.